ಸಿದ್ಧರಾಗೋಣ. ದೇವರ ಮಾತುಗಳು ಶ್ರೇಷ್ಠವಾದ ಬೆಳವುಳ್ಳ ಮಾತುಗಳು. ಎಂತಹ ಮಾತುಗಳಂತಂದರೆ ಪ್ರಿಯರೇ, ಕೆಲವೊಮ್ಮೆ ದೇವರ ಮಾತುಗಳು ಕೇಳುತ್ತಿದ್ದರೆ ಕೇಳ್ತಾನೆ ಇದ್ಬಿಡ್ಬೇಕನ್ಸೋ ತರ ಇರುತ್ತೆ ದೇವರ ವಾಕ್ಯ. ಆ ವಾಕ್ಯದಲ್ಲಿರುವಂತಹ ಮಾಧುರ್ಯ, ಆ ವಾಕ್ಯದಲ್ಲಿರುವಂತಹ ರುಚಿ, ದೇವರ ಆ ಮಾತಲ್ಲಿರುವಂತಹ ಒಂದು ಶ್ರೇಷ್ಠತೆ ಅಂತದ್ದಾಗಿದೆ. ಹಾಗಾಗಿ ಈ ದಿನದಲ್ಲಿ ಅಂತಹ ಬೆಲೆಯುಳ್ಳ ಮಾತುಗಳನ್ನು ಕೇಳೋದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋರಾಗಿರುತ್ತ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ವಾಕ್ಯದ ಭಾಗಕ್ಕೆ ಹೋಗೋರಾಗಿರೋಣ. ನಮ್ಮನ್ನೆಲ್ಲ ಸಹ ತಲೆಗಳನ್ನು ಭಾಗಿಸುವುದಾದರೆ ಚಿಕ್ಕ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನ ನಾವೆಲ್ಲರೂ ಸಭೆಯಾಗಿ ಸೇರುವಂತೆ ನೀವು ನಮಗೆ ಕೊಟ್ಟಿರುವಂತಹ ಒಂದು ಕೃಪೆ ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಕರ್ತೇವೆ ಸ್ವಾಮಿ. ಈ ದಿನದಲ್ಲಿ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ನೀವು ನಮ್ಮನ್ನು ನಡೆಸಿದ್ದೀರಾ, ಅದಕ್ಕಾಗಿ ನಿಮಗೆ ವಂದನೆಗಳು. ನಾವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೇವೆ ಅಂತಂದ್ರೆ ನಿಮ್ಮ ಕೃಪೆ, ನಿಮ್ಮ ಒಂದು ಪ್ರೀತಿಯಿಂದಲೇ ಸ್ವಾಮಿ. ಸೇರಿ ಬಂದಿರುವಂತ ನಾವೆಲ್ಲರೂ ಕೂಡ ನಿಮ್ಮ ವಾಕ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡುವವರಾಗಿದ್ದು, ಚಿಕ್ಕವರಿಂದ ಹಿಡಿದು ಹಿರಿಯರವರೆಗೂ ಪ್ರತಿಯೊಬ್ಬರು ಸ್ವಾಮಿ ನಿಮ್ಮ ಮಾತುಗಳಲ್ಲಿ ಸ್ವಾಮಿ ಅಸಡ್ಡೆ ಮಾಡುವವರಾಗಿರದೆ ಆ ಮಾತುಗಳನ್ನು ಧ್ಯಾನಿಸುವವರಾಗಿ ಕೇಳುವವರಾಗಿರುವಂತೆ ನೀವು ಕೃಪೆ ತೋರಿಸುತ್ತೀರ ಅಂತ ನಾವು ನಂಬುತ್ತಾ, ಇದುವರೆಗೂ ಕಾದು ಕಾಪಾಡಿ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕರ್ತನೆ, ಹೇಳುವಂತ ನನಗೆ, ಕೇಳುವಂತ ನಿಮ್ಮ ಮಕ್ಕಳಿಗೂ ಬೇಕಾಗಿರುವಂತ ಆತ್ಮನ ಸಹಾಯವನ್ನು ಕೊಟ್ಟು ನಮಗೆ ತಿಳಿಸಬೇಕೆಂದಿರುವಂತಹ ಮಾತುಗಳನ್ನು ನಮಗೆ ಬೋಧಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತುಲ್ಯ ಅಂತ ದೇವರೇ. ಮತ್ತೊಂದು ಆವರ್ತಿ ಸಭೆಯಾಗಿ ಸೇರಿ ಬಂದಂತಹ ಪ್ರೀತಿಯ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ಪ್ರಿಯರೇ, ದೇವರ ಪ್ರೀತಿ, ದೇವರ ಕೃಪೆ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು. ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಅಮೂಲ್ಯವಾದದ್ದು ಅಂತಂದರೆ ವರ್ಣಿಸೋದಕ್ಕೆ ಆಗದೇ ಇರುವಷ್ಟು, ಪದಗಳು ಸಾಲದಿರುವಷ್ಟು, ಮಾತುಗಳೇ ಇಲ್ಲದಿರುವಷ್ಟು ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು ದೇವರ ಮಾತು. ನಿಜವಾಗ್ಲೂ ಪ್ರಿಯರೇ, ದೇವರ ವಾಕ್ಯ, ದೇವರ ಮಾತುಗಳು ನಮ್ಮ ಕಿವಿಗಳಿಗೆ ಕೆಲವೊಮ್ಮೆ ಇದು ನಮಗೆ ಗೊತ್ತಿರುವಂತ ವಿಷಯನೇ, ಇದು ನಾವು ಕೇಳಿರುವಂತ ವಿಷಯನೇ ಎಂಬುದಾಗಿ ಅನೇಕ ಬಾರಿ ನಮಗೆ ಅನಿಸಿದರೂ ಸಹ ದೇವರ ಮಾತುಗಳು ನಾವು ಕೇಳುವಾಗ ಅದನ್ನು ಯಾವತ್ತಿಗೂ ಕೂಡ ನಾವು ಅಸಡ್ಡೆ ಮಾಡಬಾರದು, ತೃಣೀಕರಿಸಬಾರದು, ಅದನ್ನು ನಾವು ಕೇರ್ಲೆಸ್ ಮಾಡಬಾರದು, ನೆಗ್ಲೆಕ್ಟ್ ಮಾಡಬಾರದು. ಯಾಕಂತಂದ್ರೆ ಇದು ಮನುಷ್ಯರ ಮಾತಲ್ಲ, ಹಾಗಾಗಿ ಸತ್ಯವೇದ ಗ್ರಂಥವನ್ನ ನಾವು ನೋಡುವಾಗ, ಸತ್ಯವೇದದಲ್ಲಿ ಆದಿಕಾಂಡದಿಂದ ಮೊದಲುಗೊಂಡು ಪ್ರಕಟಣೆಯ ಗ್ರಂಥವರೆಗೂ ನಾವು ನೋಡುವುದಾದರೆ, ಈ ಹಳೆಯ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ, ದೇವರ ಮಾತುಗಳಿಗಿಂತ ಹೆಚ್ಚಾಗಿ ಭಕ್ತರ ಜೀವನವನ್ನ ದೇವರು ಬರೆಸಿದ್ದಾರೆ. ಹೌದಾ? ಭಕ್ತರ ಜೀವನ. ಸೊ ಭಕ್ತರ ಜೀವನವನ್ನು ದೇವರು ಬರೆಸುವುದಕ್ಕೆ ಕಾರಣವೇನು? ದೇವರು ಭಕ್ತರ ಜೀವನವನ್ನು ಯಾಕೆ ಬರೆಸಬೇಕು ಎಂದು ನಾವು ಸತ್ಯವೇದದಲ್ಲಿ ನೋಡುವಾಗ ಪ್ರಿಯರೇ, ಆ ಭಕ್ತರ ಮೂಲಕವಾಗಿ ದೇವರು ನಮಗೆ ತಿಳಿಸಿಕೊಡಬೇಕೆಂದಿರುವಂತ ವಿಷಯಗಳು ಬೋಧನೆ. ದೇವರ ವಾಕ್ಯವನ್ನು ನಾವು ನೋಡುವವರಾಗಿರೋಣ. ಸತ್ಯವೇದದಲ್ಲಿ ನಾವು ನೋಡುವಾಗ ಒಂದು ಭಕ್ತರ ಚರಿತ್ರೆ, ಭಕ್ತರ ಜೀವನ. విమోచనయ కాండ, నిర్గమకాండము 2వ అధ్యాయము, నిర్గమకాండం 2వ అధ్యాయము 2ನೇ అధ్యాయ, విమోచనకాండ 2ನೇ అధ్యాయ 7ನೇ వచನ. నిర్గమకాండము 2వ అధ్యాయము 7వ వచనం, విమోచనకాంಡ 2ನೇ ಅಧ್ಯಾಯ 7ನೇ ವಚನ. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ ನಿನಗೋಸ್ಕರ ಈ ಕೂಸನ್ನು ಮೊಳೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲು ಎಂದು ಕೇಳಲು ಫರೋಹನ ಕುಮಾರ್ತೆ ಹಾಗೆ ಮಾಡು ಅಂದಳು. ಈ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಂದರ್ಭ.
ಭಕ್ತನಾದಂತ ಮೋಶೆ, ನಾಯಕನಾದಂತ ಮೋಶೆ ಜನಿಸಿದಂತ ಪ್ರಾರಂಭದ ದಿನಗಳಲ್ಲಿ ಫರೋಹನು ಗಂಡು ಮಕ್ಕಳೆಲ್ಲರನ್ನು ಸಾಯಿಸಬೇಕೆಂಬ ಒಂದು ಆಜ್ಞೆಯನ್ನು ಜಾರಿ ಮಾಡಿದಾಗ, ಎಲ್ಲಾ ಗಂಡು ಮಕ್ಕಳ ಪ್ರಾಣವನ್ನ ತೆಗೆಯಬೇಕೆಂಬುದಾಗಿ ಹೇಳಿದಾಗ, ಮೋಶೆಯ ತಾಯಿ ಆ ಮಗುವನ್ನ ಕಾಪಾಡುತ್ತಿದ್ದಳು. ಎಷ್ಟು ದಿನಗಳ ಕಾಲ ಕಾಪಾಡಿದಳು ಅಂತಂದ್ರೆ 3 ತಿಂಗಳು. ಈ 3 ತಿಂಗಳು ಕಾಪಾಡಿದ ನಂತರ ಇನ್ನು ಮುಂದಕ್ಕೆ ಕಾಪಾಡ್ಲಿಕ್ಕೆ ಆಗಿಲ್ಲ. ಆಕೆ ಕೈಯಲ್ಲಿ ಇಮಿಡಿಯೇಟ್ ಆಗಿ ಆ ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನೈಲ್ ನದಿ ಎನ್ನುವಂತ ಒಂದು ದೊಡ್ಡ ನದಿ, ಪ್ರಪಂಚದಲ್ಲಿ ನೈಲ್ ನದಿ ಎನ್ನುವಂಥದ್ದು ದೊಡ್ಡ ನದಿ, ಅಂದ್ರೆ ಉದ್ದ ಜಾಸ್ತಿ ಇರುವಂತ ನದಿ, ಲಾರ್ಜೆಸ್ಟ್ ಅಂತಾರೆ. ಸೊ ಈ ನೈಲ್ ನದಿಯಲ್ಲೇ ಈ ಒಂದು ಪೆಟ್ಟಿಯಲ್ಲಿ ಮಗುವನ್ನು ಇಟ್ಟು ಆ ಮಗುವನ್ನ ಆ ನದಿಯಲ್ಲಿ ಬಿಟ್ಟಾಗ ಆ ಪೆಟ್ಟಿ ಎಲ್ಲಿಗೋಯ್ತು ಅಂತಂದ್ರೆ ಫರೋಹನ ಕುಮಾರ್ತೆ ಸ್ನಾನ ಮಾಡುತ್ತಿರುವಂತ ಸ್ಥಳಕ್ಕೆ ಆ ಪೆಟ್ಟಿ ಹೋಗಿದೆ. ಹೌದಾ? ಫರೋಹನ ಮಗಳು ಸ್ನಾನ ಮಾಡುತ್ತಿರುವಂತ ಸ್ಥಳಕ್ಕೆ ಆ ಪೆಟ್ಟಿ ಹೋಗಿದೆ. ಅಲ್ಲಿ ಹೋದ ನಂತರ ಆ ಪೆಟ್ಟಿಗೆಯನ್ನು ತೆಗೆದಂತಹ ಕುಮಾರ್ತೆ, ರಾಜನ ಕುಮಾರ್ತೆ ನೋಡಿದ ತಕ್ಷಣ ಒಳಗಡೆ ಕೂಸಿರುವಂತದ್ದು, ಆ ಕೂಸನ್ನು ನೋಡಿದ ತಕ್ಷಣ ಆ ಫರೋಹನ ಕುಮಾರ್ತೆಗೆ ಇಷ್ಟ ಆಗಿರುವಂತದ್ದು, ಇದನ್ನೆಲ್ಲ ನೋಡುತ್ತಿರುವಂತ ಒಂದು ಹುಡುಗಿ ಇದ್ದಾರಂತೆ. ಇದನ್ನೆಲ್ಲ ನೋಡುತ್ತಿರುವಂತ ಒಂದು ಹುಡುಗಿ ಇದ್ದಾರೆ. ಆ ಹುಡುಗಿ ಯಾರು ಅಂತ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ? ಅದರ ಅಕ್ಕ. ಯಾವುದರ ಅಕ್ಕ? ಆ ಕೂಸಿನ ಅಕ್ಕ. ಆ ಪೆಟ್ಟಿಗೆಯಲ್ಲಿ ತಾಯಿ ಮಲಗಿಸಿದಂತ ಆ ಕೂಸಿನ ಅಕ್ಕ. ಇನ್ನು ಆ ಕೂಸಿಗೆ ಹೆಸರು ಇಡಲಿಲ್ಲ, ಆ ಕೂಸಿಗೆ ಇನ್ನು ನಾಮಕರಣ ಆಗಲಿಲ್ಲ. ಆ ಕೂಸಿನ ಅಕ್ಕ ಆ ಫರೋಹನ ಕುಮಾರ್ತೆ ಅದನ್ನ ನೋಡಿದ ತಕ್ಷಣ, ಆ ಪಾಪವನ್ನ ತೆಗೆದುಕೊಂಡ ತಕ್ಷಣ ಓಡೋಗಿ ಆ ಕುಮಾರ್ತೆಯನ್ನ ಕೇಳ್ತಿದ್ದಾರೆ, ಈ ಮಗುವನ್ನ ನೋಡ್ಕೊಳ್ಳೋದಕ್ಕೆ, ಈ ಮಗುಗೆ ಹಾಲು ಕೊಟ್ಟು ಬೆಳೆಸೋದಕ್ಕೆ ಒಂದು ದಾದಿನ ಕರ್ಕೊಂಡ್ ಬರಲ್ಲ ಇಬ್ರಿಯ ಸ್ತ್ರೀಯರಿಂದ? ಆ ಹುಡುಗಿ ಕೇಳುತ್ತಿರುವಂತ ಪ್ರಶ್ನೆ, ಈ ಮಗುವನ್ನ ನೋಡ್ಕೊಳ್ಳೋದಕ್ಕೆ, ಹಾಲು ಕೊಟ್ಟು ಬೆಳೆಸೋದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬರನ್ನ ಕರ್ಕೊಂಡ್ ಬರಲ್ಲ ಅಂದಿದ ತಕ್ಷಣ ಆಕೆ ಸರಿ ಕರ್ಕೊಂಡ್ ಬಾ, ಯಾಕಂದ್ರೆ ನೋಡ್ಕೋಬೇಕಲ್ಲ ಪಾಪುನ. ಇಮಿಡಿಯೇಟ್ ಆಗಿ ಯಾರನ್ನ ಕರ್ಕೊಂಡ್ ಬರ್ತಿದ್ದಾಳೆ ಆ ಸ್ತ್ರೀ? ಆ ಹುಡುಗಿ ಆ ಕೂಸಿನ ತಾಯಿಯನ್ನು, ಆ ಕೂಸಿನ ತಾಯಿ. ವೆರಿ ಗುಡ್. ಈಗ ಕೂಸು ಯಾರು ಅಂತ ನಾವು ಭವಿಷ್ಯತ್ತಿನ ದಿನಮಾನಗಳಲ್ಲಿ ನೋಡುವುದಾದರೆ, ಮೋಶೆ ಆ ಒಂದು ದೇಶದಲ್ಲೇ ವಿಜ್ಞಾನವಂತನು, ಬುದ್ಧಿವಂತನಾಗಿ ಬೆಳೆಯುವುದನ್ನ ನಾವು ನೋಡುತ್ತೇವೆ. ಆ ಕೂಸನ್ನು ಬೆಳೆಸುವುದು ಯಾರಪ್ಪ ಅಂತಂದ್ರೆ ತನ್ನ ತಾಯಿನೇ. ಆದ್ರೆ ಈ ಕೂಸನ್ನು, ಮೋಶೆಯನ್ನು, ತಾಯಿಯನ್ನು ಒಂದು ಮಾಡಿರುವಂತ ಒಂದು ಹುಡುಗಿ ಇದ್ದಾಳೆ ಮಧ್ಯದಲ್ಲಿ. ಕೂಸನ್ನ, ಮಗುವನ್ನ, ತಾಯಿಯನ್ನ ಒಂದೇ ಮಾಡಿರುವಂತ ಒಂದು ಹುಡುಗಿ ಇದ್ದಾಳೆ ಮಧ್ಯದಲ್ಲಿ. ಯಾರಂತಂದ್ರೆ ಆ ಕೂಸಿನ ಅಕ್ಕ. ಆ ಕೂಸಿನ ಅಕ್ಕ. ಈ ಅಕ್ಕನನ್ನು ಕುರಿತು ಇವತ್ತು ನಾವು ಮಾತನಾಡಿಕೊಳ್ಳೋಣ. ಈ ಕೂಸಿನ ಅಕ್ಕ, ಮೋಶೆಯ ಅಕ್ಕನನ್ನು ಕುರಿತು ಈ ದಿನದಲ್ಲಿ ನಾವು ಧ್ಯಾನಿಸೋಣ. ಯಾಕೆ ನಾವು ಮಾತನಾಡಿಕೊಳ್ಳಬೇಕು ಮೋಶೆಯ ಅಕ್ಕನನ್ನು ಕುರಿತು? ಯಾಕೆ ನಾವು ಮೋಶೆಯ ಅಕ್ಕನನ್ನು ಕುರಿತು ನಾವು ಮಾತನಾಡಿಕೊಳ್ಳಬೇಕು? ಯಾಕಂತಂದ್ರೆ ಪ್ರಿಯರೇ, ಮೋಶೆ ಎಲ್ಲೋಗ್ತಿದ್ದಾನೆ, ಹೇಗ್ ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ಫಾಲೋ ಮಾಡುತ್ತಿರುವಂತ ಹುಡುಗಿ ಅಕ್ಕ ಬಿಡ್ಲಿಲ್ಲ. ಎಲ್ಲೋ ಹೋಗ್ತಾನೆ ಬಿಡು, ಹೆಂಗೋ ಹೋಗ್ತಾನೆ ಬಿಡು ಅಂತ ಹೇಳ್ಬಿಟ್ಟು ಬಿಡಲಿಲ್ಲ. ನದಿಯ ಜೊತೆಗೆ, ಪೆಟ್ಟಿಯ ಜೊತೆಗೆ ಹಿಂಬಾಲಿಸಿಕೊಂಡು ಹೋಗಿರುವಂತಹ ಹುಡುಗಿ ಯಾರು? ಅಕ್ಕ, ಮೋಶೆಯ ಅಕ್ಕ. ಇಲ್ಲಿ ಹೆಸರು ದೇವರು ಬರೆಸಲಿಲ್ಲ, ಇಲ್ಲಿ ದೇವರು ಹೆಸರನ್ನ ಮೆನ್ಷನ್ ಮಾಡಲಿಲ್ಲ. ಮುಂದಿನ ಅಧ್ಯಾಯಗಳಿಗೆ ನಾವು ಹೋಗೋಣ. ಅದೇ ಪುಸ್ತಕ 15ನೇ ಅಧ್ಯಾಯ, ಅದೇ ಪುಸ್ತಕ 15ನೇ ಅಧ್ಯಾಯ 20ನೇ ವಚನ. నిర్గమకాండం 15వ అధ్యాయము 20వ వచనం. ಆರೋನನ ಅಕ್ಕಳಾದ ಮಿರ್ಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆಯ ಹಿಂದೆ ಹೋಗುತ್ತಿರಲು ಮಿರ್ಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು. ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾ ಜಯಶಾಲಿಯಾದನು,
ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ಈ ಸಂದರ್ಭ ಯಾವಾಗ ನಡೆದಿರಬಹುದು? ಈ ವಚನದ ಪ್ರಕಾರವಾಗಿ ಯಾವಾಗ ನಡೆದಿರಬಹುದು? ಈ ಸಂದರ್ಭ ಯಾವಾಗ ನಡೆದಿರಬಹುದು? ಈ ಕೆಂಪು ಸಮುದ್ರದ ಪ್ರಯಾಣ ಮಾಡಿದ ನಂತರ, ದಡಕ್ಕೆ ಸೇರಿದ ನಂತರ ಇಸ್ರಾಯೇಲ್ಯರೆಲ್ಲರೂ ಕೂಡ ಸಂತೋಷದಿಂದ ದಮ್ಮಡಿಯನ್ನು ಹಿಡಿಯುತ್ತಾ ಹಾಡಿರುವಂತಹ ಹಾಡು ಏನಂತ ಹಾಡ್ತಿದ್ದಾರೆ? ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾಜಯಶಾಲಿಯಾದನು, ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ ಎಂಬುದಾಗಿ ಹಾಡನ್ನ ಹಾಡುತ್ತಿರುವಂತಹ ಹಾಡುಗಾರರಲ್ಲಿ ಒಬ್ಬರನ್ನು ಕುರಿತು ದೇವರು ಪರ್ಟಿಕ್ಯುಲರ್ ಆಗಿ ಬರೆಸ್ತಿದ್ದಾರೆ. ಆರೋನನ ಅಕ್ಕನಾದ ಮಿರಿಯಾಮಳು. ಆರೋನನ ಅಕ್ಕನಾದ ಮಿರಿಯಾಮಳು. ಈಗ ಆರೋನನು ಯಾರು? ಈ ಆರೋನನು ಯಾರು? ಮೋಶೆಯ ಅಣ್ಣ. ಹೌದಾ? ಮೋಶೆಯ ಅಣ್ಣ. ಮೋಶೆ ಹೇಳ್ತಾರೆ ದೇವರ ಹತ್ರ, ಸ್ವಾಮಿ ನಾನು ತೊದಲು ಬಾಯಿಯವನು, ನನಗೆ ಮಾತನಾಡೋದಕ್ಕೆ ಸರಿಯಾಗಿ ಬರೋದಿಲ್ಲ, ನಾನು ಫರೋಹನ ಹತ್ರ ಏನ್ ಮಾತಾಡ್ಲಿ ಅಂತಂದಾಗ, ನಿನ್ನ ಬಾಯಿಗೆ ಬಾಯಾಗಿ ಮಾತಿಗೆ ಮಾತಾಗಿರೋದಕ್ಕೆ ನಿಮ್ಮ ಅಣ್ಣ ರೆಡಿ ಆಗಿದ್ದಾನೆ, ಬರ್ತಿದ್ದಾನೆ, ನಿನಗೆ ರೆಡಿಯಾಗಿ ಬರ್ತಿದ್ದಾನೆ, ರೆಡಿ ಮಾಡಿದ್ದೇನೆ ನಾನು ಎಂಬುದಾಗಿ. ಯಾರು ಆ ಅಣ್ಣ ಅಂತಂದ್ರೆ ಆರೋನನು. ಇವಾಗ ಅಕ್ಕಳಾಗಿರುವಂತ ಮಿರಿಯಾಮಳು ಯಾರು? ಇವಾಗ ದೊಡ್ಡವರು ಯಾರು? ಮಿರಿಯಾಮಳು. ಆರೋನನಿಗೂ ಸಹ ಈಕೆ ಏನಾಗಿದ್ದಾಳೆ? ಅಕ್ಕ. ಹೌದಾ? ಆರೋನನಿಗೂ ಸಹ ಈಕೆ ಏನಾಗಿದ್ದಾಳೆ? ಅಕ್ಕ. ಫಸ್ಟ್ ಮಿರಿಯಾಮಳು, ಆಮೇಲೆ ಆರೋನನು, ಅನಂತರ ಕಡೆಯ ವ್ಯಕ್ತಿ ಮೋಶೆ. ಹೌದಾ? ಮಿರಿಯಾಮಳು, ಆರೋನನು, ಮೋಶೆ. ಈ ಮೋಶೆ ನಾಯಕನಾಗಿರಬೇಕಾದ್ರೆ ಮೋಶೆಯೊಂದಿಗೆ ಇದ್ದಂತ ಇಬ್ಬರು ಅಕ್ಕ ಅಣ್ಣಂದಿರೇ ಆರೋನನು, ಮಿರ್ಯಾಮಳು. ಆರೋನನು, ಮಿರ್ಯಾಮಳು. ಅಂದರೆ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರತರಬೇಕಾದ್ರೆ, ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಬರಬೇಕಾದ್ರೆ ಕಣ್ಣಾರೆ ನೋಡಿರುವಂತವರು ಮಿರ್ಯಾಮಳು, ಕಣ್ಣಾರೆ ಕಂಡವನು ಆರೋನನು. ಈ ಮಿರ್ಯಾಮಳನ್ನು ಕುರಿತು ನಾವು ಯಾಕೆ ಮಾತನಾಡಿಕೊಳ್ಳಬೇಕು ಈ ದಿನದಲ್ಲಿ? ಮೋಶೆಯ ಅಕ್ಕನನ್ನು ಕುರಿತು ನಾವು ಯಾಕೆ ಮಾತನಾಡಿಕೊಳ್ಳಬೇಕು? ಯಾಕೆ ಆಕೆಯನ್ನು ಕುರಿತಾದಂತ ಪ್ರಸ್ತಾವನೆ ನಮ್ಮ ಮಧ್ಯದಲ್ಲಿ ಬಂದಿದೆ ಅಂತಂದ್ರೆ, ಬೇರೆ ಮಿರ್ಯಾಮಳು ಸಾಮಾನ್ಯವಾದವಳಲ್ಲ. ಮಿರ್ಯಾಮಳ ಪೋಸ್ಟ್, ಮಿರ್ಯಾಮಳ ಸ್ಥಾನ ಏನಂತಂದ್ರೆ, ಆರೋನನ ಅಕ್ಕನಾದ ಮಿರ್ಯಾಮಳು ಪ್ರವಾದಿನಿಯಾಗಿದ್ದು ಏನಾಗಿದ್ದಾಳೆ? ಯಾಕೆ ಪ್ರವಾದಿನಿ. ಪ್ರವಾದಿನಿ. ಪ್ರವಾದಿ ಅಂತಂದ್ರೆ ಯಾರು? ಪ್ರವಾದಿ ಅಂತಂದ್ರೆ ಯಾರು? ಪ್ರವಾದಿ ಅಂತಂದ್ರೆ ಪ್ರವಾದಿಯ ಕೆಲಸವೇನು? ಏನು ಪ್ರವಾದಿಯ ಕೆಲಸ? ದೇವರ ಮಾತುಗಳನ್ನು ಜನರಿಗೆ ತಲುಪಿಸುವುದಕ್ಕೆ ಮಾಧ್ಯಮವಾಗಿರುವಂತ ವ್ಯಕ್ತಿನೇ ಪ್ರವಾದಿ. ಆ ಪ್ರವಾದಿಯನ್ನು ಯಾರು ಆರಿಸಿಕೊಳ್ತಾರೆ? ಯಾರು ಆರಿಸಿಕೊಳ್ತಾರೆ? ದೇವರೇ ಆರಿಸಿಕೊಳ್ತಾರೆ. ಮತ್ತೆ ಪ್ರವಾದಿಯನ್ನ ಯಾರು ಆರಿಸಿಕೊಳ್ತಾರೆ? ದೇವರು ಆರಿಸಿಕೊಳ್ತಾರೆ. ಪ್ರವಾದಿಯ ಕೆಲಸವೇನು? ದೇವರ ಮಾತುಗಳನ್ನು ಜನರಿಗೆ ತಿಳಿಸುವಂತದ್ದು ಪ್ರವಾದಿಯ ಕೆಲಸ. ಈಗ ಈ ಸ್ತ್ರೀ, ಈ ಮಿರ್ಯಾಮಳು ಏನಾಗಿದ್ದಾಳೆ? ಪ್ರವಾದಿನಿ. ಅಂದ್ರೆ ಈಕೆ ಕೆಲಸ ಏನು? ಈಕೆ ಕೆಲಸ ಏನು? ದೇವರ ಮಾತುಗಳನ್ನು ಜನರಿಗೆ ತಿಳಿಸುವಂತ ಕೆಲಸ ಮಿರ್ಯಾಮಳು. ಈಕೆನ ಆರಿಸಿಕೊಂಡವರು ಯಾರು? ಮೋಶೆನ? ಈಕೆನ ಆರಿಸಿಕೊಂಡವನು ಆರೋನನ? ಯಾರು ಈಕೆನ ಆರಿಸಿಕೊಂಡವಳು? ಯಾರು? ದೇವರು. ಅಂದ್ರೆ ದೇವರಿಂದ ಆರಿಸಲ್ಪಟ್ಟಿರುವಂತ ಪ್ರವಾದಿನಿಯಾಗಿರುವಂತ ಮಿರ್ಯಾಮಳು ಶ್ರೇಷ್ಠಳ ಅಲ್ವಾ? ಶ್ರೇಷ್ಠಳೇ. ದೇವರಿಂದ ಆರಿಸಲ್ಪಡ್ಬೇಕಂತಂದ್ರೆ ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು. ಹೌದಾ? ದೇವರ ಮಾತುಗಳನ್ನ ಹೇಳಬೇಕು ಅಂತಂದ್ರೆ ಅರ್ಹತೆ ಇರಬೇಕು. ಎಲ್ಲರಿಗೂ ದೇವರು ಹೇಳಲ್ಲ, ಎಲ್ಲರಿಗೂ ವಾಣಿ ಕೊಡಲ್ಲ, ಎಲ್ಲರಿಗೂ ದೇವರ ಮಾತುಗಳು ಕೇಳಿಸುವುದಿಲ್ಲ. ಕೆಲವರಿಗೆ ಮಾತ್ರ ಕೇಳಿಸಲ್ಪಡುತ್ತೆ. ಆ ಕೆಲವರಲ್ಲಿ ಒಬ್ಬಳೇ ಮಿರ್ಯಾಮಳು. ಒಂದು ಜನಾಂಗಕ್ಕೆ ಒಬ್ಬರೇ ಇರ್ತಾರೆ ಪ್ರಿಯರೇ. ಒಂದು ಜನಾಂಗಕ್ಕೆ ಅಂದ್ರೆ ಇಸ್ರಾಯೇಲ್ಯರನ್ನ ನಾವು ನೋಡುವಾಗ, ಈ ಒಂದು ನಾಯಕರ ಜೀವನ, ನ್ಯಾಯಸ್ಥಾಪಕರ ಪುಸ್ತಕವಾದ ನಂತರ ಬರುವಂತ ಸಮುವೇಲನ ಗ್ರಂಥ ಏನಾದ್ರೆ ಬರುತ್ತಲ್ಲ ಪ್ರಿಯರೇ, ಆ ಸಮುವೇಲನ ಗ್ರಂಥ ಬಂದಿದ ತಕ್ಷಣ ಪ್ರಾರಂಭದಲ್ಲೇ ನಮಗೆ ಪ್ರಾರಂಭದ ವಚನ ಅಧ್ಯಾಯಗಳನ್ನ ನಾವು ಓದುವಾಗ ನಮ್ಗೆ ಅರ್ಥ ಆಗುತ್ತೆ, ದೇವರು ಮಾತನಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ.
ಸಮುವೇಲನ ಗ್ರಂಥದ ಪ್ರಾರಂಭದ ಅಧ್ಯಾಯಗಳನ್ನ ನಾವು ನೋಡೋದಾದ್ರೆ ದೇವರು ಮಾತನಾಡೋದನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಈ ನಿಲ್ಲಿಸಿದ ನಂತರ ದೇವರು ಹುಡುಗನೊಂದಿಗೆ ಮಾತನಾಡ್ತಾರೆ. ಆ ಹುಡುಗನೇ ಸಮುವೇಲನು. ಸಮುವೇಲನೊಂದಿಗೆ ದೇವರು ಮಾತನಾಡುತ್ತಿರಬೇಕಾದರೆ ಇಸ್ರಾಯೇಲ್ಯರ ಎಲ್ಲಾ ಗೋತ್ರದವರಿಗೂ, ಅರಸನಿಗೂ, ಜನರಿಗೂ, ಮಂತ್ರಿಗಳಿಗೂ ಎಲ್ಲರಿಗೂ ಒಬ್ಬನೇ ಪ್ರವಾದಿ. ಇಸ್ರಾಯೇಲ್ಯರೆಲ್ಲರಿಗೂ ಒಬ್ಬನೇ ಪ್ರವಾದಿ. ಆತನೇ ಸಮುವೇಲನು. ಈಗ ಇದು ನಮಗೆ ಅರ್ಥ ಆದ್ರೆ, ಈ ಕಾನ್ಸೆಪ್ಟ್ ನಮಗೆ ಅರ್ಥ ಆದರೆ, ಇಸ್ರಾಯೇಲ್ಯರ 3 ಲಕ್ಷ ಕಾಲು ಬಲ ಆ ಒಂದು ಜನಾಂಗ, ಐಗುಪ್ತ ದೇಶದಿಂದ ಹೊರಬಂದಂತ ಎಲ್ಲಾ ಜನಾಂಗದವರಿಗೆ ಪ್ರವಾದಿ ಯಾರು? ಮಿರ್ಯಾಮಳು. ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾಳೆ ಆಕೆ. ಸಾಮಾನ್ಯವಾದಂತ ಪೋಸ್ಟ್ ಅಲ್ಲ, ದೊಡ್ಡ ಪೋಸ್ಟ್, ಪ್ರವಾದಿನಿ ಆಕೆ. ಯಾಕೆ ಆ ಪ್ರವಾದಿಯನ್ನ ಕುರಿತು ನಾವು ಮಾತನಾಡ್ಕೊಳ್ಬೇಕು. ಈ ಮಿರ್ಯಾಮಳು ಒಳ್ಳೆ ಪೋಸ್ಟ್ ಇದ್ದಾಳೆ, ದೇವರಿಂದ ಆರಿಸಲ್ಪಟ್ಟಿದ್ದಾಳೆ. ಅಂದ್ರೆ ಶ್ರೇಷ್ಠಳು, ಬುದ್ಧಿವಂತಳು, ಜ್ಞಾನವಂತಳು. ಹೌದಾ? ಎಲ್ಲಾ ಲಕ್ಷಣವೂ ಆಕೆಯಲ್ಲಿ ಇದೆ. ಅದಕ್ಕೆ ದೇವರ ಆಕೆಯನ್ನು ಆರಿಸಿಕೊಂಡಿದ್ದಾರೆ. ಮತ್ತೆ ಯಾಕೆ ನಾವಿವತ್ತು ಮಿರ್ಯಾಮಳನ್ನು ಕುರಿತು ಮಾತನಾಡಿಕೊಳ್ಳಬೇಕು? ಯಾಕೆ ದೇವರು ಮಿರ್ಯಾಮಳನ್ನು ಕುರಿತು ನಮಗೋಸ್ಕರ ಬರೆಸಿದ್ದಾರೆ? ಪ್ರಿಯರೇ, ಸತ್ಯವೇದದಲ್ಲಿ ಬರೆಸಿರುವಂತ ಯಾವ ಒಂದು ಭಕ್ತರ ಜೀವನ ಚರಿತ್ರೆಯು ಕೂಡ ಸುಮ್ಮನೆ ಬರೆಸಲಿಲ್ಲ ದೇವರು. ಟೈಮ್ ಪಾಸ್ಗೆ ದೇವರು ಯಾವುದನ್ನು ಕೂಡ ನಮಗೆ ಬರೆಸಲಿಲ್ಲ. ಅದರಿಂದ ನಾವು ಕಲ್ತ್ಕೊಳ್ಬೇಕಾರುವಂತದ್ದು ಏನೋ ಇಲ್ಲ. ಮುಂದಿನ ವಚನಗಳನ್ನ ನಾವು ನೋಡುವುದಾದರೆ, ಮೀಕನು ಬರೆದಂತಹ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ. ಮೀಕನು ಬರೆದಂತಹ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 4ನೇ ವಚನ. ನಾನು ನಿನ್ನನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ದಾಸತ್ವದಿಂದ ಬಿಡಿಸಿದೆನು. ಮೋಶೆಯನ್ನು ಆರೋನನನ್ನು ಮಿರ್ಯಾಮಳನ್ನು ನಿನಗೆ ನಾಯಕರನ್ನಾಗಿ ಕಳುಹಿಸಿದೆನು. ಮೋಶೆಯನ್ನು, ಆರೋನನನ್ನು, ಮಿರ್ಯಾಮಳನ್ನು ನಿನಗೆ ನಾಯಕರನ್ನಾಗಿ ಕಳುಹಿಸಿದೆನು. ಅಂದ್ರೆ ಇಸ್ರಾಯೇಲ್ಯರಿಗೆ ಮೋಶೆ ಒಬ್ಬನೇ ನಾಯಕನಲ್ಲ. ಇಷ್ಟು ದಿನ ನಾವು ಅಂದುಕೊಳ್ತಿದ್ವಿ ಮೋಶೆ ಒಬ್ಬನೇ ನಾಯಕನು ಅಂತ. ಇಲ್ಲ, ಮೋಶೆ ಮಾತ್ರ ನಾಯಕನಲ್ಲ. ಮೋಶೆ ಜೊತೆಗೆ ಆರೋನನಿದ್ದಾನೆ, ಆರೋನನ ಜೊತೆಗೆ ಮಿರ್ಯಾಮಳು ಕೂಡ ಇದ್ದಾಳೆ. ಇವಾಗ ಮಿರ್ಯಾಮಳು ಏನಾಗಿದ್ದಾಳೆ? ನಾಯಕಿ, ಇಸ್ರಾಯೇಲ್ಯರನ್ನು ನಡೆಸುವಂತ ನಾಯಕಿ. ಈ ನಾಯಕಿಯಾಗಿರುವಂತಹ ಮಿರ್ಯಾಮಳನ್ನು ಕುರಿತು ನಾವು ಮಾತನಾಡಿಕೊಳ್ಳೋದಕ್ಕೆ ಕಾರಣವೇನಾಗುತ್ತದೆ? ದೇವರಿಂದ ಆರಿಸಲ್ಪಟ್ಟವಳು, ದೇವರ ಮಾತುಗಳನ್ನ ತಿಳಿಸುತ್ತಿರುವಂತವಳು, ದೇವರ ಮಾತುಗಳನ್ನ ಕೇಳುತ್ತಿರುವಂತ ಪ್ರವಾದಿನಿ, ಜನರನ್ನ ನಡೆಸುತ್ತಿರುವಂತಹ ನಾಯಕಿ. ಇಷ್ಟು ಒಳ್ಳೆ ಗುಣಗಳು, ಲಕ್ಷಣಗಳು, ಕ್ವಾಲಿಫಿಕೇಶನ್ಸ್ ಇರುವಂತ ಈಕೆ ಒಂದು ಸಂದರ್ಭದಲ್ಲಿ ದೇವ ಜನನ ವಿರೋಧವಾಗಿ ಮಾತನಾಡುವುದನ್ನ ನಾವು ನೋಡೋಣ. ಒಂದು ಸಂದರ್ಭ ಅರಣ್ಯಕಾಂಡ 12వ ಅಧ್ಯಾಯము 12ನೇ ಅಧ್ಯಾಯ. ಅರಣ್ಯಕಾಂಡ 12ನೇ ಅಧ್ಯಾಯದ 12వ ಅಧ್ಯಾಯ ಮೊದಟಿ ವಚನ. 12ನೇ ಅಧ್ಯಾಯ ಅರಣ್ಯಕಾಂಡ 1ನೆಯ ವಚನ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ
ಪಕ್ಕನೆ ಮೋಶೆ ಆರೋನ್ ಮಿರ್ಯಾಮರಿಗೆ ನೀವು ಮೂರು ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ ಮೂವರು ಬಂದಾಗ ಮೋಶೆ ಮದುವೆ ಮಾಡಿಕೊಂಡಿದ್ದಾನೆ. ಯಾರನ್ನ ಮದುವೆ ಮಾಡಿಕೊಂಡಿದ್ದಾನೆ? ಕೂಶ್ ದೇಶದ ಸ್ತ್ರೀಯನ್ನ ಮೋಶೆ ಏನ್ ಮಾಡಿದ್ದಾನೆ? ಈ ಮದುವೆ ಮಾಡಿಕೊಂಡಿದ ತಕ್ಷಣ ಅಣ್ಣನಿಗೂ ಅಕ್ಕನಿಗೂ ಸರಿ ಬಂದಿಲ್ಲ. ರಿಲೇಶನ್ ಅಲ್ಲಿ ಯಾವಾಗ್ಲೂ ಕೂಡ ಬೇರೆ 4-5 ಜನ ಇದ್ರೆ ಒಬ್ಬರಿಗೆ ಒಳ್ಳೇದ್ ಅನ್ಸೋದು 4-5 ಜನಕ್ಕೆ ಒಳ್ಳೇದ್ ಅನ್ಸಲ್ಲ. ಒಬ್ಬರಿಗೆ ಮಾತ್ರ ಒಳ್ಳೇದ್ ಅನ್ಸ್ಬೋದು, ಬಟ್ ಮಿಕ್ಕಿದವ್ರೆಲ್ಲರಿಗೂ ಕೂಡ ಇದು ಸರಿ ಇಲ್ಲ ಅಂತ ಒಳಗಡೆ ಗುಣಗುಟ್ಟು ಮಾತುಗಳು ಇರ್ತಾವಲ್ಲ, ಒಳಗಡೆ ನಮ್ಮ ಹತ್ರ ಒಳ್ಳೇದಾಗೆ ಮಾತಾಡ್ತಾರೆ, ಅವ್ರವ್ರ ಮಾತ್ರ ನಮಗೆ ನೆಗೆಟಿವ್ ಆಗಿ ಮಾತಾಡ್ಕೊಳ್ತಾರೆ. ಮೋಶೆ ಆರೋನ ಮಿರ್ಯಾಮಳ ಒಂದು ಸಂಬಂಧದಲ್ಲಿ ನಡೆದಿದ್ದು ಅದೇ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನ ಮದುವೆ ಮಾಡಿಕೊಂಡಿದ ತಕ್ಷಣ ಆರೋನನು ಮಿರ್ಯಾಮಳು ಸೇರಿಕೊಂಡು ಕಿವಿ ಕಚ್ಕತ್ತಿದ್ದಾರೆ. ಏನಂತ ಕಿವಿ ಕಚ್ಕತ್ತಿದ್ದಾರೆ? ಎಂತ ದೊಡ್ಡ ಮಾತಾಡ್ತಿದ್ದಾರೆ ನೋಡಿ. ಏನಂತ ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತನಾಡಲಿಲ್ಲವೇ ಎಂದು ಹೇಳಿಕೊಂಡರು. ಏನಂತ ಮಾತಾಡ್ಕೊಳ್ತಿದ್ದಾರೆ ಅಂತಂದ್ರೆ, ದೇವರು ಮೋಶೆ ಮುಖಾಂತರವಾಗಿ ಮಾತಾಡ್ತಿದಾರ, ನಮ್ಮ ಜೊತೆಗೆ ಮಾತಾಡ್ತಿಲ್ವಾ ಅಂತ ಇಬ್ರು ಕಿವಿ ಕಿತ್ಕೊತಿದಾರಂತೆ, ಕಿವಿ ಕಚ್ಕೊಳ್ತಿದಾರಂತೆ. ಯಾರ್ಯಾರು? ಆರೋನನು ಮಿರ್ಯಾಮಳು. ಡೈರೆಕ್ಟ್ ಆಗಿ ಮೋಶೆ ಹತ್ರ ಬಂದ್ ಮಾತಾಡಿದಿದ್ರೆ ಬೇರೆ ತರ ಇರ್ತಿತ್ತು ಕತೆ. ಮೋಶೆ ಜೊತೆಗೆ ಏನೋ ಮಾತಾಡ್ತಿಲ್ಲ, ಇವರಿಬ್ರು ಮಾತ್ರ ಮಾತಾಡ್ಕೊಳ್ತಿದ್ದಾರೆ. ಮೋಶೆ ಕೂಶು ದೇಶದ ಸ್ತ್ರೀಯನ್ನ ಮದುವೆ ಆಗಿದ್ದಾಳೆ ಎಂಬುದಾಗಿ ಇಮ್ಮಡಿಯೇಟ್ ಆಗಿ ದೇವರೊಂದು ಮಾತನ್ನ ಹೇಳ್ತಿದ್ದಾರೆ. 4ನೇ ವರ್ಷ ನಾವು ಓದಿರುವಂತ ವರ್ಷದಲ್ಲಿ ಪಕ್ಕನೆ ಈ ಮಾತನ್ನು ಯಾರು ಕೇಳಿಸ್ಕೊಳ್ತಿದ್ದಾರೆ ನೋಡಿ. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ ಇಬ್ಬರು ಕಿವಿ ಕಚ್ಕೊಳ್ತಿದ್ರೆ ಯಾರು ಕೇಳ್ತಿದಾರಂತೆ? ಅವರಿಬ್ಬರು ಮಧ್ಯದಲ್ಲಿ ಮಾತನಾಡಿಕೊಳ್ತಿರುವಂತ ಸೀಕ್ರೆಟ್ಸ್ ಅಲ್ಲಿ ದೇವ್ರು ಯಾಕೆ ತಲೆ ತೋರಿಸ್ಬೇಕು? ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಯಾಕೆ ದೇವ್ರ ತಲೆ ತೋರಿಸ್ಬೇಕು? ಹೌದಾ? ಅದು ಫ್ಯಾಮಿಲಿ ಮ್ಯಾಟರ್, ಅದು ಹೌದಾ ಅಲ್ವಾ? ಫ್ಯಾಮಿಲಿ ಮ್ಯಾಟರ್ ತಾನೆ, ಪರ್ಸನಲ್ ಮ್ಯಾಟರ್ ತಾನೆ, ಅಕ್ಕ ತಮ್ಮಂದಿರ ಮ್ಯಾಟರ್ ತಾನೆ. ಅದು ಯಾಕೆ ದೇವ್ರ ತಲೆ ತೋರಿಸ್ಬೇಕು? ಕೇಳಿ ಮೋಶೆ ಆರೋನರಿಗೆ ಕೇಳಿ ಆದ್ಮೇಲೆ ಒಂದು ಪದ ಇದೆ ನೋಡಿ, ಪಕ್ಕನೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಕೇಳಿದ ತಕ್ಷಣ ಆರ್ಡರ್ ಪಾಸ್ ಮಾಡ್ತಿದ್ದಾರೆ. ಏನಂತಾರೆ? ಮೋಶೆ ಅಹರೋನ ಮಿರ್ಯಾಮಳು, ನೀವು ಮೂರು ಮಂದಿ ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಇಮ್ಮಿಡಿಯೇಟ್ ಆಗಿ ನೀವು 3 ಮಂದಿ ಬರ್ಬೇಕು. ಎಲ್ಲಿಗೆ? ದೇವದರ್ಶನದ ಗುಡಾರ ಇದೆಲ್ಲ, ಬನ್ನಿ ನಿಮ್ ಜೊತೆಗೆ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ನಾವು ಕೆಲಸ ಮಾಡೋ ಜಾಗದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇಮ್ಮಿಡಿಯೇಟ್ ಆಗಿ ಓನರ್ ಕರೆದ್ಬಿಟ್ರು ಅನ್ಕೊಳ್ಳಿ, ಅರ್ಜೆಂಟ್ ಆಗಿ ನೀವಿಬ್ರು ಬಂದ್ಬಿಡಿ ನನ್ನ ಆಫೀಸ್ಗೆ ಅಂತ. ಹೆಂಗಿರುತ್ತೇಳಿ ನಮ್ಗೆ? ಏನ್ ಮಾಡಿದೀನಿ, ಏನ್ ಮಾಡಿದೆ ನಾನು? ಕರಿತಿದಾರಲ್ಲ, ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ, ನಾನೇನ್ ಮಾಡಿಲ್ವಲ್ಲ, ಯಾವ್ದಾರು ರಾಂಗ್ ಮಾಡಿದೀನ? ಎಲ್ಲ ಯೋಚನೆ, ಹೋಗೋ ದಾರಿಯಲ್ಲಿ ಎಲ್ಲ ಯಾಕೆ ಕರೀತಾರೆ ಕರೆಯೋದಕ್ಕೆ ಕಾರಣ ಏನೋ? ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ, ಹೌದಾ? ಒಳಗಡೆ ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ. ಕೆಲಸದಿಂದ ತೆಗ್ದ್ಬಿಡ್ತಾರ, ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನ, ನನ್ ಗೊತ್ತಿದ್ದೀರ ಏನಾದ್ರು ಆಗ್ಬಿಟ್ಟಿದ್ಯಾ, ಹೌದಾ? ಇಮ್ಮಿಡಿಯೇಟ್ ಆಗಿ ಕೇಳಿದ ಪಕ್ಕನೆ ಮೋಶೆ ಆರೋನನು ಮಿರ್ಯಾಮಳಿಗೆ ದೇವರು ಹೇಳ್ತಿರುವಂತ ಮಾತು, ನೀವು ಎಲ್ಲಿದ್ದೀರೋ ಅಲ್ಲಿಂದ ಇಮ್ಮಿಡಿಯೇಟ್ ಆಗಿ ದೇವದರ್ಶನದ ಗುಡಾರಕ್ಕೆ ನೀವು ಬರಬೇಕೆಂಬುದಾಗಿ ಆಜ್ಞಾಪಿಸಿದನು. ಓನರ್ ನಾರ್ಮಲ್ ಆಗಿ ಕರೀತಿದಾರೆ ಅನ್ಕೊಳ್ಳಿ, ನಮಗೆ ಕೆಲಸ ಕೊಟ್ಟಿರುವಂತ ಓನರ್ ನಾರ್ಮಲ್ ಆಗಿ ಕರೀತಿದ್ರೆ ನಾವು ನಾರ್ಮಲ್ ಆಗಿರ್ತೀವಿ, ಹೌದಾ? ಕೋಪದಿಂದ ಕರೀತಿದ್ದಾನೆ ಅಂತ ಅಂದ್ಕೊಳ್ಳಿ, ಕೋಪದಿಂದ ಆಜ್ಞಾಪಿಸಿದ್ದಾನೆ ಅಂತಂದ್ರೆ ಏನಿವಾಗ ದೇವರು ಆರ್ಡರ್ ಕೊಡ್ತಿದ್ದಾರೆ. ವಾಯ್ಸ್ ಜೋರಾಗಿದೆ, ಡಿಮ್ಯಾಂಡಿಂಗ್ ಆಗಿ ಬರ್ತಿದೆ ಆ ಮಾತುಗಳು. ಬಂಡೆಗೆ ಸುತ್ತಿಂದ ಹೊಡೆದ್ರೆ ಹೆಂಗ್ ಬರುತ್ತೆ ಹಂಗ್ ಬರ್ತಿದೆ ಮಾತುಗಳು. ಇವಾಗ ನಮ್ಮ ಓನರ್ ಇಂದ ಆತರ ಮಾತುಗಳು ಬಂತು ಅಂತ ಮುಗಿದೈತೆ ನಮ್ ಚಾಪ್ಟರ್, ಆಗೈತಿ. ಇವತ್ತು ಏನೋ ಒಂದ್ ಕತೆ ಆಗತ್ತೆ. ದೇವರು ಕರೀತಿದ್ದಾರೆ ಯಾರನ್ನ? ಮೋಶೆ ಆರೋನ, ಬನ್ನಿ ಅರ್ಜೆಂಟ್ ಆಗಿ ನನ್ನ ಆಫೀಸ್ಗೆ. ಯಾವ್ದಪ್ಪ ನಿನ್ನ ಆಫೀಸು? ದೇವದರ್ಶನದ ಗುಡಾರ ಇದೆಯಲ್ಲ, ನಾನ್ ಬರ್ತೀನಲ್ಲ ಅಲ್ಲಿಗೆ, ಬನ್ನಿ ನಿಮ್ ಜೊತೆಗೆ ಮಾತಾಡ್ಬೇಕು. ಏನ್ ಮಾತಾಡ್ತೀಯ ಸ್ವಾಮಿ?
ಏನ್ ಮಾತಾಡ್ತೀಯ ಅಂತಂದ್ರೆ ಮುಂದಿನ ವಚನ. ಈ ಮೂವರು ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವ ದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್ ಮಿರ್ಯಾಮಳನ್ನು ಹತ್ತಿರಕ್ಕೆ ಕರೆದನು. ಆರೋನ್ ಮಿರ್ಯಾಮಳನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು ನನ್ನ ಮಾತನ್ನು ಕೇಳಿರಿ. ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು. ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತನಾಡುವೆನು. ಇಲ್ಲ ಅಂತಂದ್ರೆ ಸ್ವಪ್ನದಲ್ಲಿ ಅವನ ಸಂಗಡ ಮಾತನಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ. ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ ಪ್ರತ್ಯಕ್ಷದಲ್ಲಿ ಸ್ವಪ್ನವಾಗಿಯೇ ಮಾತನಾಡುವೆನು. ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತನಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಭಯ ಪಡಬೇಕಾಗಿತ್ತು. ನೀವು ನನ್ನ ಸೇವಕನಾದ ಮೋಶೆಯ ವಿಷಯವಾಗಿ ಮಾತನಾಡಬೇಕಾದ್ರೆ ಭಯ ಪಡಬೇಕಾಗಿತ್ತು. ನೀವು ಏನಂದ್ರೆ ನೀವಿಬ್ರು ಏನಂತ ಮಾತಾಡ್ಕೊಂಡ್ರಿ? ಮೋಶೆಗೊಬ್ಬನಿಗೆ ದೇವರು ಮಾತನಾಡ್ತಾರ, ನಮ್ ಜೊತೆಗೆ ದೇವರು ಮಾತನಾಡಲ್ವಾ? ನಾವು ಪ್ರವಾದಿಗಳಲ್ವಾ ಅಂತ ಮಾತಾಡ್ತಿದ್ದೀರಲ್ಲ. ನೀವಿಬ್ಬರು ಪ್ರವಾದಿಗಳಾಗಿರಬಹುದು, ನಿಮ್ಮೊಂದಿಗೆ ಸ್ವಪ್ನದಲ್ಲಿ ನಾನು ಮಾತನಾಡುತ್ತಿರಬಹುದು, ನಿಮ್ಮೊಂದಿಗೆ ನಾನು ಆಕಾಶವಾಣಿ ಮಾಡುತ್ತಿರಬಹುದು. ಆದ್ರೆ ಮೋಶೆ ನಿಮ್ಮಂಥವನಲ್ಲ. ಯಾಕೆ ಅಂತಂದ್ರೆ ನನ್ನ ಸೇವಕನಾದ ಮೋಶೆ ಅಂತವನಲ್ಲ. ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತನಾಡಿಕೊಳ್ಳುವೆನು. ಇನ್ನು ಮೋಶೆ ಬಗ್ಗೆ ಹೇಳ್ಬೇಕಾ? ಇನ್ನು ಮೋಶೆ ಬಗ್ಗೆ ಕೇಳಬೇಕಾ? ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ನನ್ನನ್ನು ನೋಡಿದವನವನು, ನನ್ನ ಸ್ವರೂಪವನ್ನು ಕಂಡವನವನು. ಅವನಿಗೆ ಏನ್ ಅನ್ಕೊಂಡಿದ್ದೀರಾ ಮೋಶೆ ಅಂತಂದ್ರೆ? ನಿಮ್ ತರ ಅನ್ಕೊಂಡಿದ್ದೀರಾ ಮೋಶೆ? ನೋ, ಅವನು ನನ್ನ ಸ್ವರೂಪವನ್ನು ದೃಷ್ಟಿಸಿದವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆ ವಿರೋಧವಾಗಿ ಮಾತನಾಡೋದಕ್ಕೆ ಭಯ ಪಡಬೇಕಾಗಿತ್ತು. ದೇವರ ಮಕ್ಕಳಾಗಿರುವಂತ ನಾವು ನಮ್ಮ ಭಕ್ತಿಯ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ಗಮನಿಕೆಯ ವಿಷಯ ಗೊತ್ತಾಗ್ತಿದೆ. ದೇವ ಜನರ ವಿರೋಧವಾಗಿ ಯಾವತ್ತಿಗೂ ನಾವು ಮಾತನಾಡಬಾರದು. ದೇವರ ಸೇವೆ ಮಾಡುತ್ತಿರುವಂತವರ ವಿರೋಧವಾಗಿ ನಾನು ಯಾರಿಗೂ ಹೇಳಿಲ್ಲ, ನನಗೆ ಬೆಸ್ಟ್ ಫ್ರೆಂಡ್ ನಂಬಿಗಸ್ತನ ಯಾರಿದ್ದಾನ ಅವನಿಗೆ ಹೇಳಿದ್ದೇನೆ ಅಂತ ಒಂದು ವೇಳೆ ನೀವು ಅಂದುಕೊಂಡ್ರು ಕೂಡ ನಿಮ್ಮಿಬ್ಬರ ಮಧ್ಯದಲ್ಲಿರುವಂತ ಸಂಭಾಷಣೆಯನ್ನು ದೇವರು ಕೇಳ್ತಿದ್ದಾರೆ. ಮೋಶೆಯನ್ನು ಕುರಿತು ಆರೋನನು ಮಿರ್ಯಾಮಳು ಅಕ್ಕ ತಮ್ಮಂದಿರ ಮಾತನಾಡಿಕೊಳ್ತಿದ್ದಾರೆ. ಯಾರನ್ನ ಕುರಿತು? ಚಿಕ್ಕ ತಮ್ಮನ ಕುರಿತು. ಅಕ್ಕ ತಮ್ಮಂದಿರ ಮಾತನಾಡಿಕೊಳ್ತಿದ್ದಾರೆ ತಮ್ಮನ ಕುರಿತು. ತಮ್ಮನ ಬಗ್ಗೆ ಮಾತನಾಡುವ ರೈಟ್ಸ್ ಇಲ್ವಾ ಅವರಿಗೆ? ಇಲ್ವಾ? ಅರ್ಹತೆ ಇಲ್ವಾ? ಮಾತಾಡ್ಕೊಳ್ಬಾರ್ದ? ಸೀಕ್ರೆಟ್ ಆಗಿ ಮಾತನಾಡಿಕೊಳ್ಳಬಾರದು. ಯಾಕೆಂತಂದ್ರೆ ನಿನ್ನಂಥವನಲ್ಲ ಅವನು. ನಿಂತರ ಮಿರ್ಯಾಮಳೆ, ನಿನ್ನ ತರ ಆರೋಣನೆ, ನಿಂತರ ಅನ್ಕೊಂಡಿದ್ಯಾ ಅವನು? ನೋ. ಏನ್ ಅನ್ಕೊಂಡಿದ್ಯಾ ಅವನನ್ನು ಕುರಿತು? ನನ್ನ ಸ್ವರೂಪವನ್ನು ನೋಡಿದವನು. ನಾನು ಅವನ ಜೊತೆಗೆ ಗೂಢವಾಗಿ ಮಾತನಾಡೋದೇನಿಲ್ಲ, ಸ್ಪಷ್ಟವಾಗಿ ನಾನು ಮಾತನಾಡುತ್ತೇನೆ. ನನ್ನ ಸ್ವರೂಪವನ್ನು ಕಂಡವನು ಗೊತ್ತವನು. ಮೋಶೆ ಒಂದು ಸಂದರ್ಭದಲ್ಲಿ ದೇವ್ರನ್ನ ಕೇಳ್ತಾನೆ, ಸ್ವಾಮಿ ನನ್ನನ್ನು ನಾನು ನೋಡ್ಬೇಕಯ್ಯ, ನಿನ್ನ ಸ್ವರೂಪವನ್ನ ನಾನು ನೋಡ್ಬೇಕು, ನೀನ್ ಹೇಗಿದ್ದೀಯ ಅಂತ ನಾನು ನೋಡ್ಬೇಕು ಅಂತ ಹೇಳಿದಾಗ, ನನ್ನನ್ನು ನೋಡಿ ತಡ್ಕೊಳಕ್ ಆಗಲ್ಲ. ಇಲ್ಲ, ನಾನು ನೋಡ್ಲೇಬೇಕು ಅಂತ ಮೋಶೆ ಹಠ ಮಾಡಿದ ತಕ್ಷಣ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಆ ಬಂಡೆ ಇದೆಯಲ್ಲ, ಆ ಬಂಡೆ ಹಿಂದಕ್ಕೆ ಯಾಕಂತಂದ್ರೆ ನನ್ನ ಪ್ರಭಾವಕ್ಕೆ ನೀನು ತಡ್ಕೊಳ್ಳೋದಕ್ಕಾಗಲ್ಲ, ನೀನ್ ಸತ್ತೋಗ್ಬಿಡ್ತೀಯ. ನನ್ನ ಪ್ರಭಾವಕ್ಕೆ ನೀನು ತಡ್ಕೊಳ್ಳೋದಕ್ಕಾಗಲ್ಲ. ಆ ಬಂಡೆಯಿಂದ ಹೋಗು, ನನ್ನ ಕೊನೆಯ ತುದಿ ಸ್ವಲ್ಪ ಭಾಗ ಮಾತ್ರ ನಿನಗೆ ತೋರಿಸ್ತೇನೆ. ಆ ಸ್ವಲ್ಪದ ಬೆಳಕನ್ನ ನೋಡಿದ ತಕ್ಷಣ ಮೋಶೆ ತುಂಬಾ ಖುಷಿಯಿಂದ ತುಂಬಿಕೊಂಡ್ಬಿಟ್ಟ. ಪ್ರಿಯರೇ, ಅಂಥ ಮೋಶೆಯನ್ನ ನೀವು ಮಾತನಾಡ್ತಿದ್ದೀರಾ? ನನ್ನ ಭಕ್ತನವನು, ನನ್ನ ಜನರನ್ನ ನಡೆಸುವಂತ ನಾಯಕನವನು,
ನೀನು ಅವನಿಗೆ ಅಣ್ಣನಾಗಿರಬಹುದು, ನೀನು ಅವನಿಗೆ ಅಕ್ಕನಾಗಿರಬಹುದು, ನೀನು ಅವನಿಗೆ ತಾಯಿ ಆಗಿರಬಹುದು, ತಂದೆ ಆಗಿರಬಹುದು. ನೀನು ನನ್ನ ಮಗನನ್ನು ಕುರಿತು ಮಾತನಾಡುವುದಕ್ಕೆ ಯೋಗ್ಯತೆ ನಿನಗಿಲ್ಲ. ದೇವ ಜನರನ್ನು ಕುರಿತು ಮಾತನಾಡುವಂತೆ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ದೇವರು ಯಾರಿಗೂ ಕೊಟ್ಟಿಲ್ಲ ಪ್ರಿಯರೇ. ಒಂದು ವೇಳೆ ಪ್ರಶ್ನಿಸಬೇಕಂದ್ರೆ ದೇವರೇ ಪ್ರಶ್ನಿಸಬೇಕು, ಒಂದು ವೇಳೆ ಶಿಕ್ಷಿಸಬೇಕಂತಂದ್ರೆ ದೇವರೇ ಶಿಕ್ಷಿಸಬೇಕು. ತಪ್ಪು ಮಾಡಿದನಲ್ಲ ಮೋಶೆ ಮತ್ತೆ ನಾಯಕನೇನ? ತಪ್ಪು ಮಾಡಿದನಲ್ಲ ಮೋಶೆ ಮತ್ತೆ ದೇವರ ಅರ್ಹತೆಯನ್ನ ಹೊಂದಿದಾನ? ದೇವರಿಗೆ ಯಾವತ್ತೂ ನಾವು ಕ್ವಶನ್ ಮಾಡಬೇಕು ಹೋಗ್ಬಾರ್ದು. ಮರಿಯಾಮಳು ಆರೋನನು ಮಾಡಿರುವಂತ ತಪ್ಪು ಅದೇ. ತನ್ನ ಪ್ರಿಯನು, ತನ್ನ ಮನೆಯೆಲ್ಲ ನಂಬಿಗಸ್ತನು, ತನ್ನ ಇಸ್ರಾಯೇಲ್ಯರ ಕುಟುಂಬದಲ್ಲಿ ನಂಬಿಗಸ್ತನು ಯಾರಾದ್ರೂ ಇದ್ದಾರ ಅಂತಂದ್ರೆ ಅದು ಮೋಶೆ ಒಬ್ಬನೇ. ಅವನನ್ನು ಕುರಿತು ಬಾಯಿ ತೆರೆದು ನಿಮ್ಮ ತುಟಿಗಳಿಂದ ಏನೋ ಮಾತಾಡಿದಿರಲ್ಲ, ನಾನು ಕೇಳಿಸ್ಕೊಂಡೆ. ದೇವ ಜನರನ್ನು ಕುರಿತು ನಾವು ಮಾತನಾಡುವಂತ ಒಂದೊಂದು ಪದವನ್ನ ದೇವರು ನೋಟ್ ಮಾಡಿಟ್ಕೊಳ್ತಾರೆ ಪ್ರಿಯರೇ. ಅದು ಕೆಟ್ಟದೇ ಆಗಲಿ ಒಳ್ಳೇದೇ ಆಗಲಿ. ನೀವು ಒಳ್ಳೇದಾಗಿ ಮಾತಾಡಿದಾರೆ ದೇವರು ಮೆಚ್ಚುತ್ತಾರೆ. ದೇವರ ಸೇವೆಯ ವಿಷಯದಲ್ಲಿ ಅವರನ್ನು ಅಭಿವೃದ್ಧಿ ಪಡಿಸೋದಕ್ಕಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ, ದೇವರು ಖಂಡಿತವಾಗಿ ಮೆಚ್ಚಿಕೊಳ್ಳುತ್ತಾರೆ ನಮ್ಮನ್ನ. ಪ್ರಾರ್ಥನೆಗೆ ವಿರೋಧವಾಗಿ, ಪ್ರಾರ್ಥನೆಯ ಬದಲಾಗಿ ಏನೇ ನಾವು ಮಾತನಾಡಿದರೂ ದೇವರದನ್ನು ಬರ್ಕೊಳ್ತಾರೆ, ಲೆಕ್ಕ ಕೇಳ್ತಾರೆ. ಯಾಕೆ ಮಾತಾಡಿದೆ ನೀನು? ಯಾಕೆ ಆ ರೀತಿ ಮಾತನಾಡಿದೆ? ನಿಂತರ ಅನ್ಕೊಂಡಿದ್ಯಾ? ನಿನ್ನ ತರ ನನ್ನ ಮಾತುಗಳನ್ನ ಹೇಳುವುದಕ್ಕೆ ಅರ್ಹತೆ ನಾನು ಕೊಟ್ಟಿಲ್ಲ. ನಿನಗಿದ್ದಂತ ಸ್ಥಾನನೇ ಬೇರೆ, ದೇವ ಜನರಿಗಿರುವಂತ ಸ್ಥಾನನೇ ಅವರಿಗೆ ಕೊಡಬೇಕಾದಂತ ಗೌರವ ಕೊಡಬೇಕು, ಅವರಿಗೆ ಸಲ್ಲಬೇಕಾದಂತ ಸನ್ಮಾನ ಅವರಿಗೆ ಸಲ್ಲಬೇಕೆಂಬುದಾಗಿ ದೇವರು ಮೋಶೆ ಮುಖಾಂತರವಾಗಿ ತಿಳಿಸುತ್ತಿದ್ದಾರೆ. ಇದಾದ ನಂತರ 9-10 ವಚನಗಳನ್ನ ನಾವು ನೋಡಿಕೊಳ್ಳೋಣ. ವಿರೋಧವಾಗಿ ಮಾತನಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪ ಬಂತಂತೆ ದೇವರಿಗೆ. ಮೋಶೆನಂದ್ರೆ ದೇವ್ರಿಗೆ ಯಾಕೆ ಸರ್ ಕೋಪ ಬರಬೇಕು? ಮೋಶೆನ ಏನಾದ್ರು ಅಂದ್ರೆ ದೇವರಿಗೆ ಯಾಕೆ ಕೋಪ ಬರಬೇಕು? ಬರುತ್ತೆ. ಯಾಕಂತಂದ್ರೆ ನೀವು ಅಂತಿರುವಂತದ್ದು ಮೋಶೆನಲ್ಲ. ಮೋಶೆ ನಾಯಕನಾಗೋದಕ್ಕಿಂತ ಮೊದಲು ನೀವೇನಾದ್ರು ಅಂದಿದ್ರೆ ದೇವರ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಹೌದಾ? ಐಗುಪ್ತ ದೇಶಕ್ಕೆ ನಾಯಕನಾಗಿ ಹೋಗಿ ಇಸ್ರಾಯೇಲ್ಯರನ್ನು ಕರ್ಕೊಂಡು ಬರೋದಕ್ಕಿಂತ ಮೊದಲು ನೀವೇನಾದ್ರು ಅಂದಿದ್ರು ದೇವರ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಮೋಶೆಯನ್ನ ಆರಿಸಿಕೊಂಡಿದ್ದವನು ನಾನು, ಮೋಶೆಯನ್ನ ಐಗುಪ್ತ ದೇಶಕ್ಕೆ ಕಳಿಸಿದವನು ನಾನು, ಪ್ರಯಾಣದಲ್ಲಿ ಸಹಾಯಕನಾಗಿದ್ದವನು ನಾನು, ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿದವನು ನಾನು, ಮೋಶೆ ಜೊತೆ ಇದ್ದವನು ನಾನು. ನೀವು ಮೋಶೆನ ಏನಾದ್ರು ಅಂತಿದ್ದೀರಾ? ಯಾರು ನಂದಂಗೆ? ಮೋಶೆನ ಕ್ವಶನ್ ಮಾಡ್ಬೇಕು ಅಂತಂದ್ರೆ ನಾನೇ ಕ್ವಶನ್ ಮಾಡಬೇಕು. ಮೋಶೆನ ಶಿಕ್ಷಿಸಬೇಕಂತಂದ್ರೆ ನಾನೇ ಶಿಕ್ಷಿಸಬೇಕು. ಕೋಪಗೊಂಡು ಹೋದನು. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ ಮಿರ್ಯಾಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಯಿತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳಿದುಕೊಂಡನು. ಈಕೆಗೆ ಏನಾಗ್ಬಿಟ್ಟಿದೆ? ಈಗ ಮೈಯೆಲ್ಲ ಕೆಂಪು ಆಗ್ಬಿಟ್ಟಿದೆ, ಚರ್ಮ ಎಲ್ಲ ಕೆಂಪು ಆಗ್ಬಿಟ್ಟಿದೆ. ಏನದು? ತೊನ್ನು ಹಿಡಿದು ಬಿಟ್ಟಿದೆ ಅಂತೆ, ಹೌದಾ? ಬೆಳ್ಳಗಾಗ್ಬಿಟ್ಟಿದೆ, ಸಾರಿ, ಮೈಯೆಲ್ಲ ಏನಾಗ್ಬಿಟ್ಟಿದೆ? ಬೆಳ್ಳಗಾಗ್ಬಿಟ್ಟಿದೆ. ಆರೋನನ್ನು ನೋಡಿದ ತಕ್ಷಣ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳಿದುಕೊಂಡನು. ಆಗ ಆರೋನನು ಮೋಶೆಗೆ ಅಯ್ಯ ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ತಮ್ಮನನ್ನು ಕುರಿತು ಕಿವಿ ಕಚ್ಕೊಳ್ತಿರ್ಬೇಕಾದ್ರೆ ಅವನು ಇವನು ಅಂತ ಮಾತಾಡ್ತಿದ್ರು. ಇವಾಗ ಮೈಗೆ ತೊನ್ನು ಹಿಡಿದ ತಕ್ಷಣ ಆರೋಣನ್ ಏನಂತ ಮಾತಾಡ್ತಿದ್ದಾನೆ? ಅಯ್ಯ ಏನಾಗ್ಬೇಕಂತಂದ್ರೆ ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ ನಾವೇನಾಗ್ಬಿಡಿದ್ದೇವೆ? ವಿವೇಕವಿಲ್ಲದೆ ನಡೆದುಕೊಂಡು ತಪ್ಪು ಮಾಡ್ಬಿಟ್ಟಿದ್ದೇವೆ, ದೋಷಿಗಳಾಗ್ಬಿಟ್ಟಿದ್ದೇವೆ. ಅನೇಕ ಬಾರಿ ನಾವು ಕೂಡ ಪ್ರಿಯರೇ ವಿವೇಕ ಶೂನ್ಯರಾಗ್ತೇವೆ, ವಿವೇಕವಿಲ್ಲದವರಾಗಿ ಬದುಕ್ತೇವೆ, ವಿವೇಕವಿಲ್ಲದವರಾಗಿ ಜೀವಿಸ್ತಿರ್ತೇವೆ. ಆ ವಿವೇಕವಿಲ್ಲದೆ ಇರುವ ತರ ಏನ್ ಮಾಡುತ್ತೆ ಗೊತ್ತಾ? ನಮ್ಮನ್ನ
ದೋಷಿಗಳನ್ನು ಯಾರ ಮುಂದೆ? ದೇವರ ಮುಂದೆ ದೋಷಿಗಳಾಗಿದ್ದೇವೆ ಸ್ವಾಮಿ. ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಶು ಶವದಂತೆ ಈಕೆ ಆಗಬಾರದು ಎಂದು ಬೇಡಿದನು. ಆಗ ಮತ್ತೆ ಮೋಶೆ ಹೋಗಿ ಕೇಳ್ಕೊಳ್ತಿದ್ದಾನೆ, ಯೆಹೋವನಿಗೆ ದೇವಾ, ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆ ಇಟ್ಟನು. ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಯಾರು ರಿಕ್ವೆಸ್ಟ್ ಮಾಡಬೇಕು? ಮತ್ತೆ ಯಾರು ರಿಕ್ವೆಸ್ಟ್ ಮಾಡಬೇಕು? ದೇವ ಜನರೇ ರಿಕ್ವೆಸ್ಟ್ ಮಾಡಬೇಕು. ಯಾರಿಗೆ? ದೇವರಿಗೆ. ಸ್ವಾಮಿ ತಪ್ಪು ಮಾಡ್ಬಿಟ್ಟಿದ್ದಾರೆ, ಕ್ಷಮಿಸು. ಸುಮ್ನೆ ಕೇಳಿದ್ರೆ ಆಗಲ್ವಂತೆ, ಮೊರೆ ಇಡಬೇಕು. ಮೊರೆ ಇಡುವಂತದ್ದು ಏನೋ ಗೊತ್ತಾ ಪ್ರಿಯರೇ? ಮತ್ತೆ ದೇವರೇ ಮಾಡು ಅಂತ ಕೇಳೋದಿದೆ ನೋಡಿ. ಮೊರೆ ಇಡ್ತಾರೆ. ಮೋಶೆ ಮೊರೆ ಇಟ್ಟನು. ಅದಕ್ಕೆ ಯೆಹೋವನು ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೂ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಹಾಗಾದರೆ ಆಕೆ 7 ದಿವಸ ಪಾಳೆಯದ ಹೊರಗೆ ಇರಬೇಕು. ಅದೇ ವಚನವನ್ನ ತೆಲುಗಲ್ಲಿ ಒಂದ್ಸತಿ ಓದೋಣ. తెలుగులో ఒకసారి చదువుతాం. ఉందా? సంఖ్యాకాండము 12వ అధ్యాయము ఎన్నో వచనం? 11. అప్పుడు యెహోవా మోషేతో ఆమె తండ్రి ఆమె ముఖము మీద ఉమ్ము వేసిన ఎడల ఆమె 7 దినములు సిగ్గుపడును కదా. ఆమె పాలెము వెలుపల 7 దినములు ప్రత్యేకముగా ఉండవలెను. తరువాత ఆమెను చేర్చుకొనవలెను. ಏನ್ ಮಾಡ್ಬೇಕಂತೆ? 7 ದಿನಗಳು ಊರ್ ಹೊರಗಡೆ ಇರಬೇಕು. ಯಾರು? ಯಾಕೆ ಸ್ವಾಮಿ? 7 ದಿನಗಳು ಊರು ಹೊರಗಡೆ ಇರಬೇಕು. 7 ದಿನಗಳು ಊರು ಹೊರಗಡೆ ಇರಬೇಕು. 7 ದಿನಗಳು ಊರು ಒಳಗಡೆ ಇರಬೇಕಾದರೆ 15ನೇ ವಚನ ಓದಿ. 15ನೇ ವಚನ. కాబట్టి మిరియాము 7 దినములు పాలెము వెలుపలనే గడిపెను. మిరియాము మరల చేర్చబడు వరకు జనుల ముందుకు సాగరైరి. ಅಂದ್ರೆ ಒಂದು ವಾರ 7 ದಿನ ಹೊರಗಡೆ ಮಿರಿಯಾಮಳಿರೋವರೆಗೂ ಜನರು ಯಾರು ಓಡಾಡಿಲ್ಲ. ಜನರು ಯಾರು ಊರೊಳಗಡೆ. ಕನ್ನಡದಲ್ಲಿ ಓದಿ ಅದೇ ವಚನ. ಕನ್ನಡದಲ್ಲಿ ಮತ್ತೆ ಆದ ಕಾರಣ ಮಿರಿಯಾಮಳು 7 ದಿನದವರೆಗೆ ಪಾಳೆಯದ ಹೊರಗೆ ಇರಬೇಕಾಯಿತು. 7 ದಿನಗಳವರೆಗೂ ಪಾಳೆಯ ಹೊರಗೆ ಇರಬೇಕಾಯಿತು. ಆಕೆಯು ತಿರುಗಿ ಸೇರಿಕೊಳ್ಳುವ ಪರ್ಯಾಂತರ ಇಸ್ರಾಯೇಲ್ಯರು ಪ್ರಯಾಣ ಮಾಡಲಿಲ್ಲ. ಊರ್ ಬಿಟ್ಟು ಯಾರು ಹೋಗಿಲ್ಲ. ಊರ್ ಹೊರಗಡೆನೂ ಯಾರು ಹೋಗಿಲ್ಲ. ಊರ್ ಬಿಟ್ಟು ಹೋಗದೆ ಇರೋದಕ್ಕೆ ಕಾರಣ ಏನು? ಜನರೆಲ್ಲರೂ ಊರಿಂದ ಹೊರಗೆ ಹೋಗದೆ ಇರೋದಕ್ಕೆ ಕಾರಣ ಏನು? ಯಾಕೆ? ಊರು ಹೊರಗಡೆ ಯಾರಿದ್ದಾರೆ? ಮಿರಿಯಾಮಳಿದ್ದಾಳೆ. ಇವಾಗ ಊರು ಹೊರಗಡೆ ಮಿರಿಯಾಮಳಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಮಿರಿಯಾಮಳನ್ನ ಜನರು ಬೈಕತ್ತಾರ ಇಲ್ವಾ? ಪ್ರಿಯರೇ? ಬೈಕತ್ತಾರ ಇಲ್ವಾ? ಈಕೆಯಿಂದ ಊರಿಂದ ಹೊರಗೆ ಹೋಗಕ್ಕಾಗ್ತಿಲ್ಲ, ಓಡಾಡಕ್ ಆಗ್ತಿಲ್ಲ. ಪ್ರಯಾಣ ಎಷ್ಟು ದಿನ? ಒಂದಿನ ಆದ್ರೆ ಏನ್ ಅನ್ಕೋಬಹುದು. 7 ದಿನ, ಒಂದು ವಾರ ಓಡಾಡ್ದಿರ ಇರ್ಬೇಕಾ? ಪಾಳೆಯಿಂದ ಹೊರಗಡೆ ಹೋಗ್ಬಾರ್ದ? ಬೈಕತ್ತಾರ ಇಲ್ವಾ ಪ್ರಿಯರೇ? ಬೈಕತ್ತಾರ. ಅಂದ್ರೆ ಮಿರಿಯಾಮಳನ್ನು ಜನರು ಬೈಕೊಂಡ್ರ? ಇಸ್ರಾಯೇಲ್ಯರು ಬೈಕೊಂಡ್ರ ಪ್ರಿಯರೇ? ಬೈಕೊಂಡ್ರು. ಇವಾಗ ಮಿರಿಯಾಮಳು ತಪ್ಪು ಮಾಡಿದಾಳ ಇಲ್ವಾ? ಮಿರಿಯಾಮಳು ಪಾಳೆಯ ಹೊರಗೆ ಇರುವುದಕ್ಕೆ ಕಾರಣವೇನು? ಯಾಕೆ? ಕಾರಣವೇನು? ತಪ್ಪು ಮಾಡಿದ್ದಾಳೆ. ವಿವೇಕವಿಲ್ಲದೆ ದೋಷಿಯಾಗಿದ್ದಾಳೆ. ಹೌದಾ? ವಿವೇಕವಿಲ್ಲದೆ ದೋಷಿಯಾಗಿದ್ದಾಳೆ. ದೇವರು ಊರ್ ಬಿಟ್ಟು ಹೋಗು, ಊರ್ ಹೊರಗಡೆ ಇರು ಅಂದಿದ ತಕ್ಷಣ ಮರಿಯಾಮಳಿಗೆ ಕೋಪ ಬಂದಿಲ್ವಾ? ಕೋಪ ಬಂದಿರುತ್ತಾ? ಇರಲ್ಲ. ನಾವೇ ಇರೋಣ, ನಾವೇ ಅಂತ. ನಮ್ಮನ್ನೇ ಯಾರಾದ್ರೂ ಬಂದ್ಬಿಟ್ಟು ನಮಗಿಂತ ದೊಡ್ಡ ಅಧಿಕಾರದಲ್ಲಿರೋರು
ಊರ್ ಬಿಟ್ಟು ಹೋಗ್ಬಿಡ್ಬೇಕು, ನೀನ್ ಚರ್ಚ್ಗೆ ಬರಬಾರ್ದು, ಸಭೆಗೆ ಬರಬಾರ್ದು, ನನ್ನ ಸನ್ನಿಧಾನವನ್ನ ನೀನ್ ನೋಡ್ಬಾರ್ದು, ಒಂದ್ ತಿಂಗಳು ಪೂರ್ತಿ ನೀನ್ ಬರ್ಲೇಬಾರ್ದು ಅಂತಂದ್ಬಿಟ್ರೆ ಯಾಕೆ ಬರ್ಬಾರ್ದು? ಏನ್ ಮಾಡ್ಬಿಟ್ಟಿವಿ ನಾನು? ಇವರೆಲ್ಲರೂ ಬರ್ತಿಲ್ವಾ? ನಾನ್ ಯಾಕೆ ಬರ್ಬಾರ್ದು? ಕೇಳ್ತೀವ ಇಲ್ವಾ? ಮರಿಯಾಮಳು ಪ್ರವಾದಿ, ಮರಿಯಾಮಳು ನಾಯಕಿ. ಅಂತ ಸ್ಥಿತಿಯಲ್ಲಿರುವಂತ ಆಕೆ ಒಂದೇ ಒಂದು ಮಾತಾದ್ರೂ ಮಾತಾಡ್ಲಿಲ್ಲ. ದೇವರು ಕೊಟ್ಟಂತ ಶಿಕ್ಷೆಯನ್ನ ತಲೆ ಬಗ್ಗಿಸಿಕೊಂಡು ಅಂಗೀಕರಿಸಿಕೊಂಡಿದ್ದಾಳೆ. ದೇವರು ಕೊಟ್ಟಂತ ಶಿಕ್ಷೆ ತಲೆ ಬಗ್ಗಿಸಿಕೊಂಡು ಒಂದೇ ಒಂದು ಮಾತಾದ್ರೂ ಆಡಲಿಲ್ಲ. ಊರು ಹೊರಗಡೆ 7 ದಿನ ಇರಬೇಕು ಅಂತ ಹೇಳಿದ ತಕ್ಷಣ ಊರನ್ನ ಬಿಟ್ಟು ಹೋದಳು. ಊರು ಹೊರಗಡೆ ಇದ್ದಾಳೆ. 7 ದಿನಗಳ ಕಾಲ ಊರು ಹೊರಗಡೆನೆ ಇದ್ದಾಳೆ. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ನಾವು ತಪ್ಪು ಮಾಡುತ್ತಿದ್ದೇವೆ, ತಪ್ಪು ಮಾಡ್ತಿದ್ದೇವೆ ಅಂತ ಯಾರಾದ್ರೂ ನಮಗೆ ಬಂದು ಹೇಳ್ತಿದಾರಾ, ನಾವು ಗರ್ವದಿಂದ ಅದನ್ನ ನಾವು ತೃಣೀಕರಿಸಬಾರದು. ನೀನ್ ಯಾರು ನನಗೆ ಹೇಳೋದಕ್ಕೆ? ನೀನ್ ಎಂಥವನು ನನಗೆ ಹೇಳೋದಕ್ಕೆ? ನೀನೇನು? ನಿನ್ನ ಯೋಗ್ಯತೆ ಏನು? ನೀನ್ ಚಿಕ್ಕವನು ನನಗಿಂತ, ನೀನ್ ದೊಡ್ಡವನು ನನಗಿಂತ, ನೀನು ಹುಡುಗಿ, ನೀನ್ ಗಂಡ್ಸತ್ರ ಬಂದು ಮಾತಾಡೋದಕ್ಕೆ? ತಪ್ಪೇ. ತುಂಬಾ ಜನಗಿರುವಂತ ಅಹಂಕಾರ ಏನೋ ಗೊತ್ತಾ ಪ್ರಿಯರೇ? ಸ್ತ್ರೀಯರು ಬಂದು ಗಂಡಸರಿಗೆ ಏನ್ ಹೇಳಬಾರ್ದು, ನೀ ತಪ್ಪು ಮಾಡ್ತಿದ್ರು ಏನ್ ಹೇಳಬಾರ್ದು, ಯಾಕಂತಂದ್ರೆ ಇವ್ರು ಏನ್ ಮಾಡಿದ್ರು ರೈಟೇ. ಇಂಥ ಅಹಂಕಾರ ಕೆಲವೊಬ್ರಿಗೆ ಇರುತ್ತೆ ಪ್ರಿಯರೇ. ತಪ್ಪು ಮಾಡುತ್ತಿದ್ದಾರೆ, ತಪ್ಪು ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ತಪ್ಪನ್ನು ಕುರಿತು ಯಾರಾದ್ರೂ ನಮಗೆ ಬಂದು ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ ಪ್ರಿಯರೇ, ಅದು ನಮ್ಮ ಒಳ್ಳೇದಕ್ಕೋಸ್ಕರ. ಅದು ಸ್ತ್ರೀಯರೇ ಆಗಲಿ ಪುರುಷರೇ ಆಗಲಿ. ತಪ್ಪು ನಡೀತಿದೆ, ಇದನ್ನ ಮಾಡಬೇಡಿ ಅಂತ ಹೇಳುವವರು ತುಂಬಾ ಜನ ಸಿಗಲ್ಲ ಪ್ರಿಯರೇ ನಮ್ಮ ಜೀವನದಲ್ಲಿ. ನೀನ್ ತಪ್ಪು ಮಾಡ್ತಿದ್ಯಾ, ಮಾಡಿ ಸಾಯಿ, ನಿನ್ನ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ನೀನು ತಪ್ಪು ಮಾಡ್ತಿದ್ರೆ ಯಾರಾದ್ರೂ ಬಂದು ನೀನ್ ತಪ್ಪು ಮಾಡ್ತಿದ್ದೆ, ನಿನ್ನ ಸರಿ ಮಾಡ್ಕೊಂತ ಹೇಳ್ತಿದ್ದಾರೆ ಅಂತಂದ್ರೆ ನಮ್ಮ ಒಳ್ಳೇದಕ್ಕೋಸ್ಕರ, ದೇವರ ದೃಷ್ಟಿಯಲ್ಲಿ ಬೆಳೆಯುಳ್ಳವರಾಗಿ ಜೀವಿಸುವುದಕ್ಕೋಸ್ಕರ ಅವರು ನಮ್ಮ ಬಳಿಯಲ್ಲಿ ಬಂದು ಹೇಳುತ್ತಿರಬೇಕಾದ್ರೆ ಅದನ್ನ ನಾವು ಅಂಗೀಕರಿಸಬೇಕು. ಮಿರ್ಯಾಮಳು ಮಾಡುತ್ತಿರುವಂತದ್ದು ಅದೇ. ತಾನು ತಪ್ಪು ಮಾಡಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಬಂದಂತ ಶಿಕ್ಷೆಯನ್ನ ಆಕೆ ತೃಣೀಕರಿಸಲಿಲ್ಲ. ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ತಿರುಗಿ ಜನರ ಮುಂದೆ ಬರ್ಬೇಕಲ್ಲ, ಹೌದಾ? ಮತ್ತೆ ತಿರುಗಿ ಜನರ ಮುಂದೆ ಯಾವ ತಲೆ ಇಟ್ಕೊಂಡು, ಯಾವ ಮುಖ ಇಟ್ಕೊಂಡು ಜನರ ಮುಂದೆ ಬರಕ್ಕಾಗುತ್ತೆ? ಯಾವ ಮುಖ ಇಟ್ಕೊಂಡು ಬರೋದಕ್ಕಾಗುತ್ತೆ ಪ್ರಿಯರೇ? ನಮ್ಮ ಜೀವನದಲ್ಲಿ ಏನಾದ್ರು ಆತರ ಆಗ್ಬಿಟ್ರೆ ಪ್ರಿಯರೇ, ನಾವು ಅವ್ರ ಮುಖನೇ ತೋರ್ಸಲ್ಲ, ಮತ್ತೆ ಆ ಕಡೆ ಹೋಗೋದೇ ಇಲ್ಲ, ಅವ್ರ ಮನೆಗೆ ಹೋಗಲ್ಲ, ಆ ಕಡೆ ನಾವು ಮುಖ ತೋರ್ಸೋದಕ್ಕೂ ಹೋಗಲ್ಲ. ಯಾಕಂತಂದ್ರೆ ಅವಮಾನ ಆಗ್ಬಿಟ್ಟಿದೆ, ನನಗೆ ಅವಮಾನ ಆಗ್ಬಿಟ್ಟಿದೆ ಪ್ರಿಯರೇ. ತಪ್ಪು ಮಾಡಬೇಕಾದರೆ ನಮಗೆ ಧೈರ್ಯ ಇರುತ್ತೆ, ಆ ತಪ್ಪನ್ನ ಒಪ್ಪಿಕೊಳ್ಳೋದಕ್ಕೂ ಕೂಡ ನಮಗೆ ಧೈರ್ಯ ಇರಬೇಕು. ಯಾವಾಗ ನಾವು ಅವಮಾನ ಅನುಭವಿಸಬೇಕು ಗೊತ್ತಾ ಪ್ರಿಯರೇ? ಯಾವಾಗ ನಾವು ಅದನ್ನ ತಪ್ಪು ಎಂದು ನಾವು ಅರ್ಥ ಮಾಡ್ಕೊಳ್ಬೇಕು ಗೊತ್ತಾ ಪ್ರಿಯರೇ? ತಪ್ಪು ಮಾಡಿದಾಗ, ಆ ತಪ್ಪನ್ನ ಒಪ್ಪಿಕೊಳ್ಳದೆ ಇದ್ದಾಗ ನಾನು ಮಾಡ್ತಿರೋದು ತಪ್ಪು ಅಂತ ಅಂದ್ಕೊಳ್ಬೇಕು. ಮಿರ್ಯಾಮಳು ಬಿದ್ದಳು, ಹೌದು, ವಿವೇಕವಿಲ್ಲದೆ ತಪ್ಪು ಮಾಡಿದಾಳೆ. ವಿವೇಕವಿಲ್ಲದೆ ಏನೋ ಮಾತಾಡ್ಬಿಟ್ಟಿದ್ದಾಳೆ ಮೋಶೆಯನ್ನು ಕುರಿತು. ವಿವೇಕವಿಲ್ಲದೆ ಮಾತನಾಡಿದ ತಕ್ಷಣ ಆ ತಪ್ಪನ್ನ ಎಲ್ಲರಿಗೂ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು, ಪರ್ಟಿಕ್ಯುಲರ್ ಆಗಿ ಸ್ತ್ರೀಯರು ಹೆಂಗ್ ಗೊತ್ತಾ ಪ್ರಿಯರೇ? ತಪ್ಪು ಅವ್ರ ಮೇಲೆ ಏನಾದ್ರು ಒಂದು ಅಪರಾಧ ಆಗಿದೆ ಅಂತ ಅನ್ಕೊಳ್ಳಿ, ಹೊರಗಡೆ ಹೇಳಿಲ್ಲ ಅಂತಂದ್ರು ಕೂಡ ಒಳಗಡೆ ನೆನ್ಸ್ಕೊಂಡು ಅದನ್ನೇ ಕೊರಗ್ತಾ ಇರ್ತಾರೆ. ಯಾಕಮ್ಮ ಸಣ್ಣ ಆಗ್ತಿದ್ಯಾ? ಏನು ಇಲ್ಲ, ಏನೋ ತಲೆಯಲ್ಲಿ ಯೋಚನೆ, ನೆನ್ಸ್ಕೊಂಡು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ಏನ್ ಮಾಡ್ತಿದ್ಯಾ ರಾತ್ರಿ ಎಲ್ಲ 12 ಗಂಟೆಯಿಂದ 7 ಗಂಟೆ 8 ಗಂಟೆವರೆಗೆ ಎದ್ದೇಳಿದ್ರೆ ಏನ್ ಮಾಡ್ತಿದ್ಯಾ? ನೆನ್ಸ್ಕೊಂಡು ಒಳಗಡೆನೆ ಕೊರಗ್ತಿರ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ತಡ್ಕಳಕ್ ಆಗ್ದಿರ ಹೋಗ್ಬಿಟ್ಟು ನೆನಾಕಂಡು ಸಾಯ್ಬಿಡ್ತಾರೆ, ನನ್ನಿಂದ ಆಗಲ್ಲ ಇದು ಅಂತ. ಡಿಪ್ರೆಷನ್ ಅಂತಾರೆ ಅದನ್ನ. ಡಿಪ್ರೆಷನ್. ಮಿರ್ಯಾಮಳಿಗೆ ಡಿಪ್ರೆಷನ್ ಆಗಿಲ್ವಾ? ಅಷ್ಟು ಲಕ್ಷ ಜನರ ಮುಂದೆ ದೇವರು ಬಂದು ಬೈದ್ಬಿಟ್ಟು ಊರಿಂದ ಹೊರಗೆ ಹಾಕ್ಬಿಟ್ಟು ಇಷ್ಟೆಲ್ಲ ನಡೆದ್ರೆ ಡಿಪ್ರೆಷನ್ ಆಗಿಲ್ವಾ ಒಂದು ಸ್ತ್ರೀಯಾಗಿ, ಒಂದು ಹೆಂಗಸಾಗಿ ಆ ಮಿರ್ಯಾಮಳಿಗೆ? ಆಗಿಲ್ವಾ ಪ್ರಿಯರೇ? ಆಗಿರೋದಿಲ್ವಾ? ಸಾಮಾನ್ಯವಾಗಿ ನಮ್ಮ ಒಂದು ಬಾರ್ಡರ್ ಅಲ್ಲಿ ಇದ್ಕೊಂಡು ಯೋಚನೆ ಮಾಡೋಣ, ಆಗಿರಲ್ವಾ ಪ್ರಿಯರೇ? ಯಾಕೆ ಮಿರ್ಯಾಮಳು ಆ ಒಂದು ಶಿಕ್ಷೆನ ಅನುಭವಿಸಿದ್ದಾಳೆ ಅಂತಂದ್ರೆ, ತಪ್ಪು ಮಾಡಿದ ಆಕೆ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ. ನಾನು ತಪ್ಪು ಮಾಡಿದ್ದೇನೆ, ಆ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಬೇಕು. ಪ್ರಿಯರೇ, ಮಿರ್ಯಾಮಳ ಜೀವನದಿಂದ ದೇವರು ನಮಗೆ ಕಳಿಸ್ಕೊಡುವಂತ ಗುಣಪಾಠವೇನು ಅಂತ. ತಪ್ಪು ಮಾಡುವಂಥದ್ದು ತಪ್ಪಲ್ಲ ಪ್ರಿಯರೇ, ತಪ್ಪು ಮಾಡುವಂಥದ್ದು ತಪ್ಪಲ್ಲ, ಆ ತಪ್ಪನ್ನ ಸರಿ ಮಾಡಿಕೊಳ್ಳದೆ ಇರುವಂಥದ್ದು ತಪ್ಪು. ಆ ತಪ್ಪನ್ನ ಮತ್ತೆ ಮಾಡುತ್ತಾ ಇರುವಂತದ್ದು ತಪ್ಪು. ಆ ತಪ್ಪನ್ನ ಬಿಡದೇ ಇರುವಂತದ್ದು ತಪ್ಪು.
ಭಕ್ತನು ಎಷ್ಟು ಸಾರಿ ಬೀಳ್ತಾನೆ, ಬೀಳ್ತಾನೆ ಬೀಳ್ತಾನೆ ಬೀಳ್ತಾನೆ. ನಿಜವಾದಂತ ಭಕ್ತನು, ನಿಜವಾದಂತ ಕ್ರೈಸ್ತನು ಏನ್ ಮಾಡ್ತಾನೆ ಗೊತ್ತಾ ಪ್ರಿಯರೇ? ಬಿದ್ದ ಸ್ಥಳದಿಂದ ಮತ್ತೆ ಎದ್ದು ಮುಂದಕ್ಕೆ ಹೋಗ್ತಾನೆ. ಬೀಳಲ್ವಾ? ನಾವು ಮನುಷ್ಯರು ಸರ್, ನಾವು ಮನುಷ್ಯರು ತಪ್ಪು ಮಾಡುತ್ತೇವೆ, ನಾವು ಬೀಳ್ತೇವೆ. ಬೀಳದೇ ಇರುವಂತ ಮನುಷ್ಯನು ಯಾರು ಇಲ್ಲ. ದಾವೀದನು ಬಿದ್ದ, ಸೊಲೊಮೋನನು ಬಿದ್ದನು. ದಾವೀದನು ತಪ್ಪು ಮಾಡಿ ಬಿದ್ದೋಗಿದಾನಲ್ಲ, ದಾವೀದನು ಮಾಡಿರುವಂತದ್ದು ತಪ್ಪಲ್ವಾ? ದಾವೀದನನ್ನ ದೇವರ ರಾಜ್ಯ ಸ್ಥಾನದಿಂದ ತೆಗೆದಾಕ್ಬಿಡ್ಬೋದಲ್ವಾ? ಭಕ್ತನ ಸ್ಥಾನದಿಂದ ತೆಗೆದಾಕ್ಬಿಡ್ಬೋದಲ್ವಾ ಅಂತಂದ್ರೆ, ದಾವೀದನು ತಪ್ಪು ಮಾಡಿ ಬಿದ್ದರೂ ಕೂಡ ದೇವರ ಮುಂದೆ ಹೋಗ್ಬಿಟ್ಟು ಗೋಲಾಡ್ತಿದ್ದಾನೆ, ದೇವರೇ ನಾನು ತಪ್ಪು ಮಾಡ್ಬಿಟ್ಟಿದ್ದಾನೆ. ತಪ್ಪು ಮಾಡಿದ ನಂತರ ಅದನ್ನು ಒಪ್ಕೊಳ್ಳುವಂಥದ್ದಿದೆ ನೋಡಿ ಪ್ರಿಯರೇ. ದೊಡ್ಡ ಧೈರ್ಯ ಇರಬೇಕು ನಮಗೆ. ತುಂಬಾ ಜನ ಮಾಡುವಂಥದ್ದು, ತಪ್ಪು ಮಾಡ್ತಾರೆ, ಕೈಟಾಣ ಮಾಡ್ತಾರೆ, ಎಲ್ಲ ನೀನೇ ನಾನು ಮಾಡಿಲ್ಲ, ನಾನ್ ಮಾಡಿಲ್ಲ. ಯಾಕೆಂತಂದ್ರೆ ಎಲ್ಲರ ಮುಂದೆ ಏನಾಗ್ಬಿಡುತ್ತೆ? ಅವಮಾನ ಆಗ್ಬಿಡುತ್ತೆ ಎಲ್ಲರ ಮುಂದೆ. ನೆವರ್ 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 ಪ್ರಿಯರೇ. ದೇವರು ಪ್ರತಿಯೊಂದನ್ನು ನೋಡ್ತಿದ್ದಾರೆ, ಪ್ರತಿಯೊಂದನ್ನ ಕೇಳಿಸಿಕೊಡುತ್ತಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ ದೇವ್ರಿಗೆ ಚೆನ್ನಾಗಿ ಗೊತ್ತು. ನಾವು ಜನರೆಲ್ಲ ನಂಬಿಸ್ಬಿಡ್ಬೋದು, ನಾನ್ ತಪ್ಪು ಮಾಡಿಲ್ಲ, ನಾನ್ ತಪ್ಪು ಮಾಡಿಲ್ಲ. ದೇವ್ರಿಗೆಲ್ಲ ಗೊತ್ತು ತಪ್ಪು ಮಾಡಿದ್ಯಾ. ಹಾಗಾಗಿ ತಪ್ಪು ಮಾಡೋದಕ್ಕೆ ಅಷ್ಟೊಂದು ಗಟ್ಸ್ ಇರಬೇಕಾದ್ರೆ ತಪ್ಪನ್ನ ಒಪ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಗಟ್ಸ್ ಬೇಕು, ಅಷ್ಟೇ ಧೈರ್ಯ ಬೇಕು. ತಪ್ಪು ಮಾಡಿದ್ರೆ ಒಪ್ಕೊಳ್ಳೋಣ. ಆ ತಪ್ಪನ್ನ ಒಪ್ಪಿಕೊಂಡ ತಕ್ಷಣ ದೇವರು ಮಿರಿಯಾಮಳನ್ನ 7 ದಿನಗಳ ಕಾಲ ಶಿಕ್ಷಿಸಿಕೊಂಡು 8ನೇ ದಿನ ಪಾಳೆಯ ಒಳಗಡೆ ಬರಬೇಕಾದ್ರೆ ಆಕೆನ ಜನರೆಲ್ಲರೂ ಹೆಂಗಂತ ಮಾತಾಡ್ಸ್ತಿರ್ಬೋದು, ಹೆಂಗಂತ ಮಾತಾಡ್ಸ್ತಿರ್ತಾರೆ. ಇಷ್ಟು ದಿನ ಇವಳು ಮಾತಾ ನಾನು ಕೇಳಿದ್ದು, ಮೇಡಮ್ ಹೋಯ್ತು, ರೆಸ್ಪೆಕ್ಟ್ ಹೋಯ್ತು, ಅವಳು ಇವಳು ಅಂತ ಬರುತ್ತೆ, ಅವನು ಇವನು. ಹೌದು ಪ್ರಿಯರೇ, ಸಮಾಜದ ಜನರ ಆ ಮೈಂಡ್ ಸೆಟ್ಟೇ ಅದು. ನಿಮ್ಮನಿಗೆ ಕೊಡಬೇಕಾದಂತ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಒಂದೇ ಒಂದು ಚಿಕ್ಕ ತಪ್ಪು ನಿಮ್ಮ ಮೇಲೆ, ಚಿಕ್ಕದು ದೊಡ್ಡದಲ್ಲ, ಚಿಕ್ಕದು ಬರಲಿ, ಮೇಡಮ್ ಹೋಗುತ್ತೆ, ಸರ್ ಹೋಗುತ್ತೆ, ರೆಸ್ಪೆಕ್ಟ್ ಹೋಗುತ್ತೆ, ಅಕ್ಕ ಅನ್ನೋದು ಹೋಗುತ್ತೆ, ತಂಗಿ ಅನ್ನೋದು ಹೋಗುತ್ತೆ, ಅಣ್ಣ ಅನ್ನೋದು ಹೋಗುತ್ತೆ, ತಮ್ಮ ಅನ್ನೋದು ಹೋಗುತ್ತೆ, ಎಲ್ಲರೂ ಹೋಗುತ್ತೆ. ಏಕವಚನ ಏನೋ ಅಂತ ಬರುತ್ತೆ. ಮಿರಿಯಾಮಳನ್ನು ಕುರಿತು ಜನರೆಲ್ಲರೂ ಕೂಡ 7 ಮಾತು ಇಷ್ಟು ದಿನ ನಾವು ಕೇಳ್ತಿದ್ವಾ? 7 ಮಾತು ನೋಡ್ದ ಹೆಂಗ್ ಬರ್ತಿದ್ದಾಳೆ ತಪ್ಪು ಮಾಡ್ಬಿಟ್ಟು, ನೋಡ್ದ ಹೆಂಗ್ ಬರ್ತಿದ್ದಾಳೆ ಊರೊಳಗಡೆಗೆ. ಹೌದಾ? ಮಾತಾಡ್ತಾರ? ಎಲ್ಲವನ್ನ ಮಿರಿಯಾಮಳು ಸಹಿಸಿಕೊಂಡ ನಂತರ ದೇವರು ಕ್ಷಮಿಸಿರ್ತಾನೆ, ಕ್ಷಮಿಸಿಲ್ವಾ ಪ್ರಿಯ? ಕ್ಷಮಿಸಿದಾರೆ, ಕ್ಷಮಿಸಿಲ್ವಾ? ಕ್ಷಮಿಸಿದ್ದಾರೆ. ಕಾರಣವೇನೋ ಗೊತ್ತಾ ಪ್ರಿಯರೇ? ಮಾಡಿದಂತ ತಪ್ಪನ್ನ ಅಂಗೀಕರಿಸಿದ್ದಕ್ಕೆ, ಮಾಡಿರುವಂತ ತಪ್ಪನ್ನ ಅಂಗೀಕರಿಸಿದ್ದಕ್ಕಾಗಿಯೇ. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ತಪ್ಪು ಮಾಡುತ್ತಿದ್ದೇವೆ ಅಂತ ಕೆಲವೊಮ್ಮೆ ನಮಗೆ ಗೊತ್ತಾಗೋದಿಲ್ಲ. ಅವಿವೇಕರಾಗಿ ಆರೋನನ್ನು ಬಂದು ಮೋಶೆನ ಕೇಳುತ್ತಿರುವಂತದ್ದು ಅದೇ, ಅಯ್ಯ ವಿವೇಕವಿಲ್ಲದವರಾಗಿ ನಾವು ದೋಷಿಗಳಾಗಿದ್ದೇವೆ, ವಿವೇಕವಿಲ್ಲದವರಾಗಿ ಅವಿವೇಕಿಗಳಾಗಿ ನಾವು ತಪ್ಪು ಮಾಡಿದ್ದೇವೆ. ದೇವ್ರನ್ನ ಕೇಳು, ದೇವ್ರು ನಮ್ಮನ್ನ ಬಿಡಿಸೋದಕ್ಕೆ ಕೇಳು. ಈ ಅವಮಾನ ನಾವು ತಡ್ಕೊಳ್ಳೋದಕ್ಕಾಗಲ್ಲ ಅಂತಂದಿದ ತಕ್ಷಣ ದೇವರ ಹತ್ರ ಹೋಗಿ ಮೋಶೆ ಬೇಡ್ಕೊಳ್ತೀವಿ. ನಾವು ಸಹ ಪ್ರೇರ ಅನೇಕ ಬಾರಿ ವಿವೇಕವಿಲ್ಲದವರಾಗಿ ಅವಿವೇಕಿಗಳಾಗಿ ನಾವು ಮಾಡ್ತಿರುವಂತದ್ದು ತಪ್ಪು ಅಂತ ನಮ್ಗೆ ಗೊತ್ತಿಲ್ಲದೇನೆ ತಪ್ಪು ಮಾಡ್ತಿರ್ತೇವೆ. ದೇವರ ದೃಷ್ಟಿಯಲ್ಲಿ ನಾವು ಮಾಡ್ತಿರುವಂತದ್ದು ತಪ್ಪು ಎಂಬುದಾಗಿ ಯಾರಾದರೂ ನಮಗೆ ಬಂದು ಹೇಳಿದ ತಕ್ಷಣ ದಯಮಾಡಿ ಹೇಳ್ತಿದ್ದಾರೆ, ಅವರು ಚಿಕ್ಕವರೇ ಆಗಲಿ, ದೊಡ್ಡವರೇ ಆಗಲಿ, ಮುದುಕರೇ ಆಗಲಿ, ವಯಸ್ಸಿನವರೇ ಆಗಲಿ, ಗಂಡಸರೇ ಆಗಲಿ, ಹೆಂಗಸರೇ ಆಗಲಿ, ಯಾರೇ ಆಗಲಿ, ತಪ್ಪು ಮಾಡ್ತಿದ್ಯಾ ನೀನು ಎಂಬುದಾಗಿ ನಮ್ಮನ್ನ ಸರಿ ಮಾಡುವುದಕ್ಕೆ ಬರುತ್ತಿರಬೇಕಾದ್ರೆ ಸರಿ ಆಗಬೇಕು. ನೀನ್ ಯಾರು ನನಗೆ ಹೇಳೋದಕ್ಕೆ ಅನ್ನುವಂತ ಅಹಂಕಾರದ ಮನಸ್ಸು ನಮ್ಮಲ್ಲಿ ಇರಬಾರದು. ನೀನೆಂತವನು ನನಗೆ ಹೇಳೋದಕ್ಕೆ ಅನ್ನುವಂತ ದೌರ್ಭಾಗ್ಯವಾದಂತ ಸ್ಥಿತಿಗೆ ನಾವು ಇಳಿಯಬಾರದು ಪ್ರಿಯರೇ. ತಪ್ಪು ಮಾಡ್ತಿದ್ದೇವಾ? ಸರಿ ಮಾಡಬೇಕು. ತಪ್ಪು ಮಾಡಿದೀನಿ ಅಂತ ಗೊತ್ತಾಯ್ತಾ? ಹೋಗ್ಬಿಟ್ಟು ಒಪ್ಕೊಂಬಿಡಿ, ತಪ್ಪಾಗ್ಬಿಟ್ಟಿದೆ, ನನ್ನನ್ನು ಕ್ಷಮಿಸಿ. ತಪ್ಪು ಒಪ್ಪಿಕೊಳ್ಳುವುದರಲ್ಲೂ ಕೂಡ ಪ್ರಿಯರೇ ತುಂಬಾ ಸುಖ ಇರುತ್ತೆ. ತಪ್ಪನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಿದೀವಿ ಅಂತ ಅನ್ಕೊಳ್ಳಿ, ನಮ್ಗೆ ಎಲ್ಲಿಲ್ದಿರೋ ಕಷ್ಟ, ತಲೆನೋವು, ಎಲ್ಲಾ ನೋವುಗಳು ಬರ್ತಿರುತ್ತೆ. ಅದ್ ಹೆಂಗೆ ಗೊತ್ತಾ ಪ್ರಿಯರೇ? ಹೆಂಗೆ ಗೊತ್ತಾ? ಎಲ್ಲಾದ್ರೆ ಕಸ ಹಾಕಬಾರದು ಅನ್ನುವಂತ ಜಾಗ ಬರ್ದಿರ್ತಾರಲ್ಲ, ಇಲ್ಲಿ ಕಸ ಹಾಕಬಾರದು, ಹಾಕಿದವರಿಗೆ 500 ರೂಪಾಯಿ 1000 ರೂಪಾಯಿ ದಂಡ ಅಂತ ಹಾಕಿರ್ತಾರಲ್ಲ. ನಮ್ ಜನರಿಗಿರುವಂತ ಸೈಕಾಲಜಿ ಏನಂತಂದ್ರೆ, ಎಲ್ಲಾದ್ರೆ ಕಸ ಹಾಕಬಾರದು ಅಂತ ಬರ್ತಿರ್ತಾರೆ, ಅಲ್ಲೇ ಕಸ ಹಾಕ್ಬೇಕಂತ ಮನ್ಸು.
ನೋ ಪಾರ್ಕಿಂಗ್ ಬೋರ್ಡ್ ಎಲ್ಲಿರುತ್ತೋ ಅಲ್ಲೇ ಪಾರ್ಕ್ ಮಾಡ್ಬೇಕು ಅಂತ ಮನ್ಸು. ಹೌದಾ? ಕಸ ಎಲ್ಲ ಹಾಕಬಾರ್ದು ಅಂತ ಬರೆದಿರ್ತಾರ, ಅಲ್ಲಿಂದ ಒಬ್ರು ಶುರು ಮಾಡ್ತಾರೆ ಕಸ ಹಾಕೋದು. ಮಾರನೇ ದಿನಕ್ಕೆ ಒಂದು ಕವರ್ ನೋಡಿದ ತಕ್ಷಣ ಇನ್ನೊಬ್ಬ 2ನೇ ದಿನ ಕಸದ ಕವರ್ ತಗೊಂಡ್ ಬರ್ತಾನೆ, ಹಾಕ್ತಾನೆ. ಈ ಹಾಕೋದನ್ನ ಮೂರನೇ ನೋಡ್ತಾನೆ, ಕಸ ಹಾಕ್ತಾನೆ. ಮೊದಲು ಹಾಕ್ದವ್ರು 3ನೇ ದಿನ ಬಂದಿದ ತಕ್ಷಣ ಕಸ ತುಂಬಿರುತ್ತೆ ಅಲ್ಲಿ. ಓಕೆ, ಇದೇನಾಗ್ಬಿಟ್ಟಿದೆ ಇವಾಗ, ಕಸದ ತೊಟ್ಟಿ ಆಗ್ಬಿಟ್ಟಿದೆ. ಇನ್ನು ರೆಗ್ಯುಲರ್ ಆಗಿ ನನ್ ಕಸ ಇಲ್ಲಿಗೆ. 2ನೇ ಬರ್ತಾನೆ, ರೆಗ್ಯುಲರ್ ಆಗಿ ಕಸ ಇಲ್ಲೇ. ಎಲ್ಲಾರು ಬಂದು ಅದನ್ನ ಕಸ ಹಾಕಬಾರ್ದು ಅನ್ನೋ ಜಾಗದಲ್ಲಿ ಕಸ ಹಾಕ್ಬಿಡ್ತಾರೆ. ಹೌದಾ? ಕಸ ಎಲ್ಲಾದ್ರೆ ಹಾಕಬಾರ್ದು ಅನ್ನೋ ಜಾಗ, ಆ ಕಸ ಹಾಕಬಾರ್ದು ಅನ್ನುವಂತ ಇದನ್ನು ಕಾಣಿಸಲ್ಲ, ಮುಚ್ಬಿಟ್ಟಿರ್ತಾರೆ ಕಸ ಹಾಕ್ಬಿಟ್ಟು. ನಾವು ತಪ್ಪು ಮಾಡುತ್ತಿದ್ದೇವೆ ಅಂತ ಗೊತ್ತಾಗಿದ ತಕ್ಷಣ ಅದನ್ನ ನಾವು ಒಪ್ಪಿಕೊಳ್ಳಬೇಕು. ಇಲ್ಲ ಅದನ್ನ ಹೃದಯದಲ್ಲೇ ಇಟ್ಕೊಂಡು ಪ್ಯಾಕ್ ಮಾಡ್ಬಿಟ್ಟು ಕಸದ ಕವರ್ ಪ್ಯಾಕ್ ಮಾಡ್ಬಿಟ್ಟು ಇರ್ಲಿ ಬಿಡು ಒಂದ್ ಕಡೆ ಅಂತ ಹೇಳ್ಬಿಟ್ಟು ಬಿಸಾಕಿದೀವ, ಇನ್ನೊಂದು ತಪ್ಪು ಮಾಡ್ತೇವೆ. ಅವಾಗ ಏನನ್ಸುತ್ತೆ ಗೊತ್ತಾ, ಇದೆಲ್ಲ ಒಂದು ಆಲ್ರೆಡಿ ಒಳಗಿದೆಯಲ್ಲ, ಅದ್ರ ಜೊತೆಗೆ ಇದನ್ನ ಹಾಕಿ ನಾವೇ ದೊಡ್ಡ ಕಸ ಹಾಕ್ಬಿಡ್ತೇವೆ. ನಮ್ಮಲ್ಲಿ ಒಳ್ಳೆತನನೇ ಇರೋದಿಲ್ಲ. ದರಿದ್ರ ನಮ್ಮ ಒಳಗೆಲ್ಲ ದರಿದ್ರ, ಕಸ ವಾಸನೆ ಬರ್ತಿರುತ್ತೆ ನಮ್ಮ ಒಳಗಡೆ ದೇವ್ರು ನೋಡಿದ ತಕ್ಷಣ. ಹಾಗಾಗಿ ಇದು ಕಸ ಅಂತ ಗೊತ್ತಾಯ್ತಾ, ಹೋಗ್ಬಿಡಿ, ತಪ್ಪು ನಂದೆ, ಕ್ಷಮಿಸ್ಬಿಡಿ, ತಪ್ಪು ನಂದೆ. ತುಂಬಾ ಜನ ಮಾಡುವಂತ ತಪ್ಪೇನು ಗೊತ್ತಾ ಪ್ರಿಯರೇ, ಒಬ್ಬರ ಮೇಲೆ ನೆಗೆಟಿವ್ ಇಂಪ್ರೆಷನ್ ಬಂತ ಅಂತ ಅಂದ್ಕೊಳ್ಳಿ, ಅದ್ರ ಒಬ್ಬರ ಮೇಲೆ ಕೆಟ್ಟ ಅಭಿಪ್ರಾಯ ಬಂತು ಅಂತ ಅಂದ್ಕೊಳ್ಳಿ, ಇಮಿಡಿಯೇಟ್ ಆಗಿ ಅವ್ರ ಜೊತೆ ಮಾತಾಡ್ಸೋದು ನಿಲ್ಸ್ಬಿಡ್ತಾರೆ ಪ್ರಿಯರೇ. ದಯಮಾಡಿ ಆ ದೊಡ್ಡ ತಪ್ಪು ಮಾಡಬೇಡಿ, ಮಾತಾಡೋದು ನಿಲ್ಸ್ಬಿಟ್ರ ಪ್ರಿಯರೇ. ಅವ್ರ ಕಣ್ಣು ಮುಂದೆ ಬಂದ್ರು ಕೂಡ ಅವ್ರ ಮುಖ ನೋಡೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಮಾತಾಡೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಅವ್ರ ಜೊತೆ ಇರೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಒಂದೇ ಸಭೆಗೆ ಬರ್ತಿರ್ತಾರೆ, ಒಂದೇ ವಾಕ್ಯ ಕೇಳ್ತಿರ್ತಾರೆ, ಒಂದೇ ರೊಟ್ಟಿ ತಗೊಳ್ತಾರೆ, ಒಂದೇ ದ್ರಾಕ್ಷಿ, ಆದ್ರೂ ಯಾಕೆ ನಮ್ಮಲ್ಲಿ ಪ್ರೀತಿ ಹುಟ್ಟುತ್ತಿಲ್ಲ ಅಂತಂದ್ರೆ ಮೊದಲು ಮಾತಾಡೋದು ಬಿಟ್ವಲ್ಲ. ಇವಾಗ ಮಾತಾಡ್ಸೋದು ಶುರು ಮಾಡ್ಬೇಕಂದ್ರೆ ಕಷ್ಟ. ಹೌದಾ? ಮೊದಲು ಮಾತಾಡೋದು ಬಿಟ್ಬಿಟ್ವಿ, ಇವಾಗ ಇದ್ದಕ್ಕಿದ್ದಂಗೆ ಮಾತಾಡ್ಸೋದು ಶುರು ಮಾಡ್ಬೇಕಂದ್ರೆ ಬಹಳ ಕಷ್ಟ. ಎಷ್ಟು ದೊಡ್ಡ ಕಷ್ಟ ಅಂತಂದ್ರೆ ಹೇಳಕ್ ಆಗದೆ ಅಷ್ಟು ಕಷ್ಟ, ತಲೆ ಮೇಲೆ ಬಂಡೆ ಇಟ್ಕೊಂಡಷ್ಟು ಕಷ್ಟ. ಬಾಯಿ ಮಾತು ಹೇಗಿದ್ದೀರಾ ಅಂತ ಕೇಳು. ಯಾವಾಗ್ಲೂ ಕೂಡ ಬೇರೆ ನಮ್ಮ ಸುತ್ತಮುತ್ತಲಿರೋರಾಗಲಿ, ನಮ್ಮ ಆತ್ಮೀಯ ಜೀವನದಲ್ಲಾಗಲಿ, ವೈಯಕ್ತಿಕ ಜೀವನದಲ್ಲಾಗಲಿ ಒಬ್ಬರ ಮೇಲೆ ನಮ್ಗೆ ಕೆಟ್ಟ ಅಭಿಪ್ರಾಯ ಬಂದಿದ್ಯಾ, ಮಾತಾಡ್ಸೋದು ನಮಗೆ ಬೇಡ. ದಯಮಾಡಿ ಮಾತಾಡ್ಸೋದು, ಪ್ರೀತಿಯಿಂದ ಅವರನ್ನ ಮಾತಾಡಿಸಿ. ತಪ್ಪು ಅವರೇ ಮಾಡಿದ್ದರೂ ಸಹ ಅವರನ್ನು ಹೋಗಿ ಮಾತಾಡಿಸಿ. ತಪ್ಪು ಅವರದೇ ಆಗಿದ್ದರೂ ಕೂಡ ಅವರನ್ನ ಕ್ಷಮಿಸಿ. ಅವ್ರಿಗೆ ಹೇಳ್ಬೇಡಿ ನಾನೇನ ಕ್ಷಮಿಸ್ಬಿಟ್ಟಿದ್ದೇನೆ, ನೀನ್ ತಪ್ಪು ಮಾಡಿದ್ಯಾ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಅವರಿಗೆ ಹೋಗಿ ಮಾತಾಡಿ, ರೆಗ್ಯುಲರ್ ಆಗಿ ಹೆಂಗಿದ್ರಿ ನೀವು ಮೊದಲು ಹಾಗೆ ಇಟ್ಕೊಂಡು ಹೋಗ್ಬಿಡಿ ಪ್ರಿಯರೇ. ಅದು ದೇವರ ಮನಸ್ಸು, ಅದು ದೇವರ ಹೃದಯ, ಅದು ದೇವರ ಸತ್ಯವೇದದಲ್ಲಿ ಹೇಳಿರುವಂತ ಹೃದಯ. ಹಾಗಾಗಿ 2 ವಿಷಯಗಳನ್ನ ನಾವು ಈ ದಿನದಲ್ಲಿ ಕಳೆದುಕೊಳ್ಳಬೇಕು. ಒಂದು, ದೇವ ಜನರ ವಿಚಾರದಲ್ಲಿ ತಪ್ಪಾಗಿ ಮಾತಾಡೋದು. ಒಂದು, ಆ ತಪ್ಪಾಗಿ ಮಾತಾಡಿದಾಗ ದೇವ ಜನರು ಕೋಪಿಸ್ಕೊಳ್ಳದೆ ಹೋಗೋದು. ದೇವ ಜನರು ಕೋಪಿಸ್ಕೊಳ್ಳೋದಿಲ್ಲ, ದೇವರು ಕೋಪಿಸ್ಕೊಳ್ತಾರೆ. 2ನೇದು, ತಪ್ಪು ಮಾಡಿದೀವಿ ಅಂತ ಗೊತ್ತಾಗಿದ ತಕ್ಷಣ ಆ ತಪ್ಪನ್ನ ಸರಿ ಮಾಡ್ಕೊಳ್ಬೇಕು. ನಾವು ರೆಡಿ ಆಗಿರ್ಬೇಕು, ಆಕ್ಸೆಪ್ಟ್ ಮಾಡ್ಕೋಬೇಕು. ಫಸ್ಟ್ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಾನು ತಪ್ಪು ಮಾಡಿದ್ದೇನೆ ಅನ್ನುವಂತ ಮನಸ್ಸು ನಮ್ಮಲ್ಲಿ ಇರಬೇಕು ಪ್ರಿಯರೇ. ಅದು ಬರಲ್ಲ ಕೆಲವೊಬ್ಬರಿಗೆ. ಎಷ್ಟೇ ಹೇಳಿ ಅವ್ರಿಗೆ ಆ ಮನಸ್ಸು, ನಾನ್ ತಪ್ಪು ಮಾಡೋದೇನು, ನನ್ನ ಲೆವೆಲ್, ಆ ತರ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ತಪ್ಪು ಮನುಷ್ಯರು ನಾವು ಮಾಡುತ್ತೇವೆ, ತಪ್ಪನ್ನ ನಾವು ಅಂಗೀಕರಿಸಿಕೊಳ್ಳೋದು. ಅಹಂಕಾರದ ಹೃದಯ, ಗರ್ವದ ಹೃದಯ ನಮ್ಮಲ್ಲಿ ಬರಬಾರದು. ಹಾಗಾಗಿ ದೇವರ ಭಕ್ತರಾಗಿರುವಂತ ನಾವು, ದೇವರ ಮಾತುಗಳನ್ನ ಕೇಳುತ್ತಿರುವಂತ ಸಭೆಯಲ್ಲಿರುವಂತ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು 2 ಗಂಭೀರವಾದಂತಹ ವಿಷಯಗಳು. ದೇವ ಜನರ ವಿಷಯ, ಯಾರೇ ಆಗಲಿ ಅವ್ರು ಸುಳ್ಳು ಬೋಧನೆಯನ್ನ ಮಾಡ್ತಿದಾರೋ, ಸರಿಯಾದಂತ ಬೋಧನೆಯನ್ನ, ನಿಮಗೆ ಯಾಕೆ ಅವೆಲ್ಲ? ನಿಮಗೆ ಇಷ್ಟ ಆಯ್ತಾ ಅವ್ರ ವಾಕ್ಯ? ಹೋಗಿ ಕೇಳಿ. ನಿಮಗೆ ಇಷ್ಟ ಆಗಿಲ್ವಾ? ಕೇಳೋದನ್ನ ಬಿಡಿ. ನಿಮ್ಗೆ ಎಲ್ಲಿ ಇಷ್ಟ ಆಗಿದೆಯೋ, ಎಲ್ಲಿ ಸತ್ಯ ಅನಿಸ್ತಿದೆಯೋ ಅಲ್ಲಿ ಹೋಗಿ ಕೇಳಿ. ಅವ್ರನ್ನ ಕ್ವಶನ್ ಮಾಡುವಂತ ಅಧಿಕಾರ ಮಾತ್ರ ದೇವರು ನಮಗೆ ಕೊಟ್ಟಿಲ್ಲ ಅಷ್ಟೇ. ದೇವ ಜನರ ವಿಷಯವಾಗಿ ಅವಿರೋಧವಾಗಿ ಮಾತಾಡಿ. 2ನೇದು, ತಪ್ಪು ಮಾಡಿದರೂ ಅದನ್ನ ಒಪ್ಪಿಕೊಳ್ಳುವಂತ ಧೈರ್ಯ, ಸ್ಥೈರ್ಯ, ಒಳ್ಳೆಯ ಗುಣ ನಮ್ಮಲ್ಲಿರಬೇಕು. ಅದು ಎಲ್ಲರಲ್ಲೂ ಇರಲ್ಲ, ಕೇವಲ ವಾಕ್ಯ ಓದುತ್ತಿರುವಂತ ಕ್ರೈಸ್ತರಲ್ಲಿ ಮಾತ್ರ ಇರುತ್ತೆ. ಇರಬೇಕು ಅಂತ ಮನಸ್ಸು ನಮ್ಮಲ್ಲಿದ್ದರೆ ದೇವರು ನಿಜವಾಗಲು ನಮ್ಮ ಮೇಲೆ ಯಾರಾದ್ರೂ ಒಂದು ವೇಳೆ ಕೆಟ್ಟದಾಗಿ ಮಾತಾಡಿಕೊಂಡ್ರೆ, ಮೋಶೆ ವಿಷಯದಲ್ಲಿ ಹೆಂಗಾದ್ರೆ ದೇವರು ಕೋಪಿಸ್ಕೊಂಡ್ರಲ್ಲ, ನಿನಗೇನ್ ಗೊತ್ತ ಅವ್ನ ಬಗ್ಗೆ, ಏನ್ ಅನ್ಕೊಂಡಿದ್ಯಾ ಅವನನ್ನ ಅಂತೇಳಿ ದೇವರು ಮಾತಾಡುದಲ್ಲ.
ದೇವರು ನಮ್ಮ ಪಕ್ಷದಲ್ಲಿ ನಿಂತ್ಕೊಳ್ತಾರೆ. ಏನ್ ಅನ್ಕೊಂಡಿದ್ಯ ಅವನ್ನ? ನೀನ್ ಎಷ್ಟು ಬಾರಿ ತಪ್ಪು ಮಾಡಿದ್ರೆ ಕ್ಷಮಿಸಿದಾನೆ ಗೊತ್ತಾ? ನೀನ್ ಎಷ್ಟು ಬಾರಿ ಮೋಸ ಮಾಡಿದ್ರು ನಿನ್ ಹಿಂದೆ ಬಂದಿದ್ದಾನೆ, ನಿನ್ನ ಬಿಡ್ಲಿಲ್ಲ ಅಂತವನನ್ನ ಯಾವುದೋ ಒಂದು ಚಿಕ್ಕ ವಿಷಯದಲ್ಲಿ ಅವನ ತಪ್ಪಾಗಿ ನೀನು ಹೊರಿಸ್ತಿದ್ಯಲ್ಲ, ನಿನ್ನನ್ನು ನಾನು ಕ್ಷಮಿಸಲ್ಲ ಎಂಬುದಾಗಿ ದೇವರು ನಮ್ಮ ಪಕ್ಷದಲ್ಲಿ ನಿಂತುಕೊಳ್ತಾರೆ. ಯಾವಾಗ ನಾವು ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳೋಣ ಪ್ರೇರ, ಒಪ್ಪಿಕೊಳ್ಳೋಣ. ದೇವರೇ ನಾನು ಪಾಪಿ ಅಂತ ಒಪ್ಪಿಕೊಳ್ತೇವಲ್ಲ ದೇವರ ಮುಂದೆ, ದೇವರೇ ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಳ್ತೇವಲ್ಲ ದೇವರ ಮುಂದೆ. ಹಾಗೆ ಪ್ರಿಯವರೇ, ತಪ್ಪು ಮಾಡಿದ್ದೇವೆ ಅಂತ ಒಪ್ಕೊಂಡ ಮೇಲೆ ದೇವರ ಮುಂದೆ, ದೇವರೇ ನಾನು ಪಾಪಿ ಅಂತ ಒಪ್ಕೊಂಡ ಮೇಲೆ ಮನುಷ್ಯರ ಮುಂದೆ ಸಹ ತಪ್ಪು ಮಾಡ್ಬಿಟ್ಟಿದ್ದೇನೆ, ಕ್ಷಮಿಸ್ಬಿಡಿ ಅಂತ ಕೇಳೋದ್ರಲ್ಲಿ ದೊಡ್ಡ ವಿಷಯ. ದೇವರ ಮುಂದೆ ಕ್ಷಮಾಪಣೆ ಕೇಳ್ಬಿಟ್ಟಿದ್ದೇವೆ, ಮನುಷ್ಯರ ಮುಂದೆ ಎಷ್ಟು. ಹಾಗಾಗಿ ತಪ್ಪು ಮಾಡೋದು ಬೇಡ. ತಪ್ಪು ಮಾಡಿದೇವಾ, ತಪ್ಪು ಮಾಡಿದೀನಿ ಅಂತ ಗೊತ್ತಾಯ್ತಾ, ಒಪ್ಕೊಳ್ಳೋಣ, ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಳ್ಳೋಣ. ಹಾಗಾಗಿ ಪ್ರಿಯರೇ, ಮೋಶೆಯ ಜೀವನ, ಮೋಶೆಯ ಅಕ್ಕಳಾಗಿರುವಂತ ಮಿರ್ಯಾಮಳ ಜೀವನ ನಮಗೆ ಕಳಿಸಿಕೊಡುವಂತ ಒಳ್ಳೆ ಗುಣಪಾಠಗಳು ನಮ್ಮೆಲ್ಲರ ಆತ್ಮೀಯ ಜೀವನಕ್ಕೆ ಉಪಯೋಗಕರವಾಗಿರುತ್ತೆ ಅಂತ ನಾನು ನಂಬುತ್ತಾ, ಈ ಮಾತುಗಳನ್ನು ಕೇವಲ ಕೇಳುವವರಾಗಿರುತ್ತೆ, ಅದನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಆ ಮಾತುಗಳ ಪ್ರಕಾರವಾಗಿ ಬದುಕುತ್ತೀರಾ ಅಂತ ನಾನು ನಂಬುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ತಲೆಗಳನ್ನು ಮಾಡಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುವ. ಸತ್ಯವೇದ ಗ್ರಂಥದಲ್ಲಿ ನಮಗೋಸ್ಕರ ಅನೇಕ ಭಕ್ತರ ಜೀವನಗಳನ್ನು ನಮಗೋಸ್ಕರ ಬರೆಸಿಟ್ಟಿರುವ ಆ ಬರೆಯಲ್ಪಟ್ಟಿರುವಂತಹ ಮಾತುಗಳನ್ನು, ಆ ಬರೆಯಲ್ಪಟ್ಟಿರುವಂತಹ ವಾಕ್ಯಗಳನ್ನು ಸ್ವಾಮಿ ಕೇವಲ ಕೇಳುವವರಾಗಿ, ಕೇವಲ ಓದುವವರಾಗಿ ಮಾತನಾಡಿದರೆ ಸ್ವಾಮಿ, ಯಾತಕ್ಕಾಗಿ ಅದನ್ನು ನಮಗೋಸ್ಕರ ಬರೆಸಿದ್ದೀರಾ, ಯಾತಕ್ಕಾಗಿ ಆ ಮಾತುಗಳನ್ನು ನಾವು ಕೇಳುತ್ತಿದ್ದೇವೆ, ಯಾತಕ್ಕಾಗಿ ಆ ಮಾತುಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ ಎನ್ನುವಂತ ವಿಷಯಗಳನ್ನು, ಅದರಲ್ಲಿರುವಂತಹ ಗೂಢಾರ್ಥಗಳನ್ನು ತಿಳಿದುಕೊಳ್ಳುವರಾಗಿರುವಂತೆ ನಮಗೆ ಸಹಾಯ. ಈ ದಿನದಲ್ಲಿ ಕರ್ತನೆ, ಸಭೆಯಾಗಿರುವಂತೆ ನಮಗೆ ನೀವು ಬೋಧಿಸಿರುವಂತಹ ವಿಷಯಗಳಿಗಾಗಿ ನಮಗೆ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಹೇಳುತ್ತಿರುವಂತಹ ದೈವ ಸೇವಕರ ವಿಷಯದಲ್ಲಿ ಸ್ವಾಮಿ, ಯಾವ ವಿಷಯದಲ್ಲೂ ನಾವು ಕೆಟ್ಟದಾದಂತ ಮಾತನ್ನು ಒಂದಾದರೂ ಆಡದೇ ಇರುವಂತೆ ನಮಗೆ ಸಹಾಯ ಮಾಡಿ. ಮುಖ್ಯವಾಗಿ ಕರ್ತನೆ, ನಾವು ತಪ್ಪು ಮಾಡುವಾಗ ನಿಮ್ಮ ದೇವ ಜನರಿಗೆ ವಿರೋಧವಾಗಿ, ನಿನ್ನ ಮಕ್ಕಳಿಗೆ ವಿರೋಧವಾಗಿ ನಾವು ತಪ್ಪು ಮಾಡುವಾಗ ಆ ತಪ್ಪನ್ನು ಒಪ್ಪಿಕೊಳ್ಳುವಂತ ಧೈರ್ಯವನ್ನು ನಮಗೆ ಕೊಟ್ಟರೆ, ಆ ತಪ್ಪನ್ನು ನಾವು ಸರಿ ಮಾಡಿಕೊಳ್ಳುವಂತ ಬೇಕಾದಂತ ಒಳ್ಳೆ ಮನಸ್ಸನ್ನು ನಮಗೆ, ನಮ್ಮ ರಾಜ್ಯದ ಮಹಿಮೆಗಾಗಿ, ನೀತಿಗಾಗಿ ನಾವು ತವಕ ಪಡುವವರಾಗಿಲ್ಲ. ನಮ್ಮಲ್ಲಿ ಇನ್ನೂ ಅನೇಕ ಬಲಹೀನತೆಗಳಿದ್ದಾವೆ ಸ್ವಾಮಿ, ಇನ್ನು ನಾವು ಬಲಹೀನರೇ ಕರ್ತನೆ. ನಿಮ್ಮ ಬಲವನ್ನು ಆಶ್ರಯಿಸಿಕೊಂಡು ಮುಂದಕ್ಕೆ ಹೋಗುವ ಭಕ್ತಿಯ ಜೀವನವನ್ನು ನಮಗೆ ದಯಪಾಲಿಸಿ. ನಿಮ್ಮ ವಾಕ್ಯವನ್ನು ಆಧಾರ ಮಾಡಿಕೊಂಡು ಮಾರ್ಗವನ್ನು ಸರಾಗ ಮಾಡಿಕೊಳ್ಳುವಂತೆ ಕೇಳಿದಂತ ಮಾತುಗಳು ಬಿಟ್ಟು ಬಿಡಬೇಕು. ನಮ್ಮ ಭಕ್ತಿಯ ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತ ನೀತಿಯ ಮಾತಾಗಿರುವಂತ ನಮ್ಮೆಲ್ಲರಿಗೂ ಬೇಕಾದಂತ ಜ್ಞಾನದ ಹೃದಯವನ್ನು ನೀವು ಕೊಟ್ಟು ನಡೆಸುತ್ತೀರ ಅಂತ ನಾವು ನಂಬುತ್ತಾ, ಇದುವರೆಗೂ ಕಾದು ಕಾಪಾಡಿ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಮಾಡಿದಂತೆ ಎಲ್ಲಾ ರೀತಿಯಂತ ಉಪಕಾರಗಳಿಗಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತರವರ ಪರಿಶುದ್ಧವಾದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ.